Hello friends. ಈಗ ನಾವು ವೈರಸ್ ಮತ್ತು ಬ್ಯಾಕ್ಟೀರಿಯಾ ಅಂದ್ರೆ ನೋಡೋಣ. This forms a part of your syllabus. Viruses and bacteria are a different syllabus for you people. So first virus ಅಂತಂದ್ರೆ ಏನು ನೋಡೋಣ. So this what is a pathogen? Before moving on to the actual topic, pathogen ಅಂತಂದ್ರೆ anything that causes a disease is a pathogen. ಇದು virus structure, this is a structure of a bacteria. So we'll see again, these are the pathogens. Pathogens ಅಂತಂದ್ರೆ ಏನು, anything that causes a disease, ಕಾಯಿಲೆ ಅಂತ ಮಾಡುವಂತ ಯಾವುದೇ ವಸ್ತು, ಇಟ್ ಇಸ್ ಅ ಪ್ಯಾಥೋಜನ್. ಸೊ ನಿಮ್ಮ ಸಿಲೆಬಸ್ ಅಲ್ಲಿ ಏನಿದೆ, ವೈರಸಸ್ ಸಿಲೆಬಸ್ ಅಲ್ಲಿ ಜನರಲ್ ಸ್ಟ್ರಕ್ಚರ್ ಆಫ್ ವೈರಸಸ್ ಅಂಡ್ ಡಿಸೀಸ್ ಕಾಸ್ಡ್ ಬೈ ವೈರಸಸ್, ಇದೊಂದು 4-5 ಕಾಯಿಲೆಗಳ ಹೆಸರು ಮೆನ್ಷನ್ ಮಾಡಿದ್ದಾರೆ. ಜಪನೀಸ್ ಎನ್ಕೆಫಲೈಟಿಸ್, ಪೋಲಿಯೋ, mumps, measles, smallpox and AIDS. These are the things which you will have to know in the syllabus of viruses. Viruses is again a vast syllabus which you will learn more about it in microbiology. But ಈಗ for the biology part 1, that is first year, you need to know these things. ಬರೀ ಕಾಯಿಲೆಗಳ ಹೆಸರು, ಅದನ್ನು ಕಾಸ್ ಮಾಡುವಂಥ ವೈರಸಸ್ ಅಷ್ಟು ನೆನಪಿಟ್ರೆ ಸಾಕು. ಬಟ್ ಜನರಲ್ ಸ್ಟ್ರಕ್ಚರ್ ಆಫ್ ವೈರಸಸ್ ಒಂದು ಸ್ವಲ್ಪ ಬೇಸಿಕ್ ಅನ್ನ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ನೋಡೋಣ. ಬ್ಯಾಕ್ಟೀರಿಯಾ ಸಿಲೆಬಸ್ ಅಲ್ಲಿ ಜನರಲ್ ಸ್ಟ್ರಕ್ಚರ್ ಆಫ್ ಎ ಬ್ಯಾಕ್ಟೀರಿಯಾ, ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಬೇಸ್ಡ್ ಆನ್ ಶೇಪ್, ಇದನ್ನ ನಾವು ಆಲ್ರೆಡಿ ವಿ ಹ್ಯಾವ್ ಸೀನ್ ದಿಸ್. ಎಲ್ಲಿ ಯಾವ ಟಾಪಿಕ್ ಅಲ್ಲಿ ನೋಡಿದ್ವಿ, ಪ್ರೊಕ್ಯಾರಿಯೋಟ್ಸ್ ವರ್ಸಸ್ ಯೂಕ್ಯಾರಿಯೋಟ್ಸ್. ನಾವು ನೋಡ್ಬೇಕಾದ್ರೆ ನಾವು ಏನೇನು ನೋಡಿದ್ವಿ, ಕಾಕಾಯ್, ಬ್ಯಾಸಿಲಾಯ್ ಮತ್ತೆ ಸ್ಪೈರಲ್ ಆರ್ಗ್ಯಾನಿಸಮ್ಸ್ ಅಂತ ನೋಡಿದೀವಿ ನಾವು. ಏನೋ ಈ ಮೂರು ಬೇಸ್ಡ್ ಆನ್ ದ ಶೇಪ್ಸ್, ಬ್ಯಾಕ್ಟೀರಿಯಾ ಕ್ಲಾಸಿಫೈಡ್ ವಿಂಗಡಣೆ ಹೆಂಗ್ ಮಾಡಿದ್ದಾರೆ. ಕೊಕ್ಕಾಯ್ ಅಂದ್ರೆ ರೌಂಡ್ ಇರೋದು, ಬ್ಯಾಸಿಲಾಯ್ ಅಂದ್ರೆ ರಾಡ್ ಶೇಪ್ ಇರೋದು, ಸ್ಪೈರಲ್ ಆಗಿರೋದು ಸ್ಪೈರಲ್ ಆರ್ಗ್ಯಾನಿಸಮ್ಸ್. ಸೊ ದಿಸ್ ಈಸ್ ಫಾರ್ ಯುವರ್ ಸಿಲೆಬಸ್. ಮತ್ತೆ ಬ್ರೀಫ್ ಆಗಿ ಇವು ಅಷ್ಟು ಕಾಯಿಲೆಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇಲ್ಲಿ ಮೆನ್ಷನ್ ಮಾಡಿರುವಂತ ಕಾಯಿಲೆಗಳ ಬಗ್ಗೆ ಯಾವ್ಯಾವ ಆರ್ಗ್ಯಾನಿಸಮ್ಸ್ ಅಂತ ಆಗತ್ತ ಅಷ್ಟು ನೆನ್ಪಿಟ್ಕೊಂಡ್ರೆ ಮಾತ್ರ ಸಾಕು ನಿಮ್ಮ ಫಸ್ಟ್ ಇಯರ್ ಸಿಲೆಬಸ್ ಇಲ್ಲಿ. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ವೈರಸಸ್. ವಾಟ್ ಈಸ್ ಎ ವೈರಸ್? ವೈರಸ್ ಅಂದ್ರೆ ಏನು? ಆಕ್ಚುಲಿ ವೈರಸಸ್ ಆರ್ ಕನ್ಸಿಡರ್ಡ್ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಇವನ್ನ ನಾನ್ ಲಿವಿಂಗ್, ಜೀವ ಇರದೇ ಇರುವಂತ ಆರ್ಗ್ಯಾನಿಸಮ್ಸ್ ಅಂತ ಕನ್ಸಿಡರ್, ಪಾರ್ಟಿಕಲ್ಸ್ ಅಂತ ಕನ್ಸಿಡರ್. ಇವನ್ನ ಆರ್ಗ್ಯಾನಿಸಮ್ಸ್ ಅಂತ ಕನ್ಸಿಡರ್ ಮಾಡಲ್ಲ, ಇವನ್ನ ಪಾರ್ಟಿಕಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂತಂದ್ರೆ ದೇ ಡು ನಾಟ್ ಕ್ಯಾರಿ ಔಟ್ ಸೆಲ್ಯುಲರ್ ರೆಸ್ಪಿರೇಷನ್. ಸೆಲ್ಯುಲರ್ ರೆಸ್ಪಿರೇಷನ್ ನಾರ್ಮಲಿ ಯೂಕ್ಯಾರಿಯೋಟ್ಸ್ ಅಲ್ಲಿ ಏನಿರ್ತದೆ, ಮೈಟೋಕಾಂಡ್ರಿಯಾ ಇರ್ತವೆ ಫಾರ್ ಸೆಲ್ಯುಲರ್ ರೆಸ್ಪಿರೇಷನ್. ಇವು ಸೆಲ್ಯುಲರ್ ರೆಸ್ಪಿರೇಷನ್ ಮಾಡಲ್ಲ. ವೈರಸಸ್ ಡು ನಾಟ್ ಕ್ಯಾರಿ ಔಟ್ ಸೆಲ್ಯುಲರ್ ರೆಸ್ಪಿರೇಷನ್. ದೇ ಡು ನಾಟ್ ಗ್ರೋ ಅಂಡ್ ಡೆವಲಪ್. ಗ್ರೋತ್ ಆಗಲ್ಲ ವೈರಸಸ್ ಅಲ್ಲಿ. ದೇ ಕೆನಾಟ್ ರಿಪ್ಲಿಕೇಟ್ ಆನ್ ದೇರ್ ಓನ್. ತನ್ನಿಂದ ತಾನೇ ಅದು ಮಲ್ಟಿಪ್ಲೈ ಆಗಲ್ಲ. ಒಂದಿದ್ದು ಎರಡು, ಎರಡಿದ್ದು 4 ವೈರಸಸ್ ತಾವೇ ಆಗಲ್ಲ. ಸೊ ವೈರಸಸ್ ಆರ್ ಆಕ್ಚುಲಿ ದೇ ಆರ್ ಕಾಲ್ಡ್ ಆಸ್ ನಾನ್ ಲಿವಿಂಗ್ ಪಾರ್ಟಿಕಲ್ಸ್ ಫಾರ್ ಬೈ ಫ್ಯೂ ಬಯಾಲಜಿಸ್ಟ್. ಬಟ್ ವೈರಸಸ್ ಆರ್ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್. ಈ ಡಿಸೀಸ್ ಕಾಸಿಂಗ್, ಯಾವುದೇ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್, ಬ್ಯಾಕ್ಟೀರಿಯಾ ಆಗಲಿ ವೈರಸ್ ಆಗಲಿ, ಅದಕ್ಕೆ ನಾವು ಪ್ಯಾಥೋಜನ್ ಅಂತ ಹೇಳ್ತೇವೆ ನಾವು. ವೈರಸಸ್ ಆರ್ ನೇಮ್ಡ್ ಆಫ್ಟರ್ ದ ಡಿಸೀಸ್ ದೇ ಕಾಸ್. ಅವು ಯಾವ ಕಾಯಿಲೆಗಳನ್ನು ಉಂಟು ಮಾಡ್ತಾವೆ ಅದರ ಮೇಲೆ ನಾವು ಅದಕ್ಕೆ ಹೆಸರು ಕೊಟ್ಟಿದ್ದೀವಿ. ಮತ್ತೆ ಆರ್ಗನ್ಸ್ ದ್ಯಾಟ್ ದೇ ಇನ್ಫೆಕ್ಟ್, ಎಡಿನೋ ವೈರಸಸ್ ಫಾರ್ ಎಕ್ಸಾಂಪಲ್, ಯಾವ ಆರ್ಗನ್ಗೆ ಎಫೆಕ್ಟ್ ಮಾಡ್ತದೆ ಅದ್ರ ಮೇಲೆ ನಾವು ಹೆಸರು ಕೊಟ್ಟಿರ್ತೀವಿ. ಅಥವಾ ಅವು ಕಾಯಿಲೆಗಳನ್ನು ಮಾಡ್ತಾವ, ಯಾವ ಕಾಯಿಲೆಗಳನ್ನು ಮಾಡ್ತಾವ. ಈಗ HIV ವೈರಸ್, ಪೋಲಿಯೋ ವೈರಸ್, ಮೀಸಲ್ಸ್ ವೈರಸ್, ಮಮ್ಸ್ ವೈರಸ್. ಸೊ ಈ ತರ ಅವಕ್ಕೆ ಹೆಸರು, ಅವು ಯಾವ್ಯಾವ ಕಾಯಿಲೆಗಳನ್ನು ಮಾಡ್ತಾವ ಅದ್ರ ಮೇಲೆ ಹೆಸರು ಕೊಟ್ಟಿದ್ದೀವಿ ನಾವು. ದಿಸ್ ಇಸ್ ದ ಬೇಸಿಕ್ ವೈರಲ್ ಸ್ಟ್ರಕ್ಚರ್. ವೈರಸ್ ಯಾವ ತರ ಇರ್ತದೆ ಅಂದ್ರೆ ಎರಡು ಥಿಂಗ್ಸ್ ಅದರಲ್ಲಿ ಇರ್ತವೆ. ಒಂದು, ದೇ ಕಂಟೈನ್ ಜೆನೆಟಿಕ್ ಮಟೀರಿಯಲ್, ಐದರ್ DNA ಆರ್ RNA. DNA ಅಥವಾ RNA ಇರ್ತದೆ, ಮತ್ತು ಅದರ ಸುತ್ತಮುತ್ತ ಒಂದು ಔಟರ್ ಪ್ರೋಟೀನ್ ಕೋಟ್, ಇಟ್ ಇಸ್ ಕಾಲ್ಡ್ ಎ ಕ್ಯಾಪ್ಸಿಡ್. ಸೊ ವೈರಸಸ್ ಆರ್ ಮೇಡ್ ಅಪ್ ಆಫ್ ಓನ್ಲಿ 2 things. One is a genetic material, either DNA or RNA, DNA ಅಥವಾ RNA, ಮತ್ತೆ ಒಂದು capsid, that is outer protein coat. Next, bacteriophage. Bacteriophage is a virus. Virus ಅಂತಂದ್ರೆ, phage ಅಂತಂದ್ರೆ it is called a bacteriophage. ಬ್ಯಾಕ್ಟೀರಿಯನ್ನ ತಿನ್ನುವಂತ ವೈರಸ್ಸಿಗೆ ನಾವು ಬ್ಯಾಕ್ಟೀರಿಯೋಫಾಜ್ ಅಂತೀವಿ. ಸೊ ಬ್ಯಾಕ್ಟೀರಿಯೋಫೇಜ್ ಅಂತೀವಿ, ಎರಡು ತರ ಅನ್ಬೋದು. So is a virus which attacks the bacteria. This is the basic bacteria, the viral structure. ಇದರಲ್ಲಿ ಏನಿದೆ, ಒಂದು new genetic material, this is the capsid.
ಇದು ಕೆಲವೊಂದಿಷ್ಟು ಇಟ್ ಈಸ್ ಮೇಡ್ ಅಪ್ ಆಫ್ ಪ್ರೋಟೀನ್ಸ್, ಬೇರೆ ಬೇರೆ ತರದ ಪ್ರೋಟೀನ್ಸ್. ದಿಸ್ ಈಸ್ ಅ ಬ್ಯಾಕ್ಟೀರಿಯೋಫಾಜ್. ಸಿಂಪಲ್ ಥಿಂಗ್ಸ್ ಬಿಫೋರ್ ವಿ ಮೂವ್ ಆನ್ ಟು ದ ಟಾಪಿಕ್. Viruses are very specific. These are the points which you need to remember in a virus. Viruses ಬಹಳ ಸ್ಪೆಸಿಫಿಕ್ ಆಗಿರ್ತವೆ. ಅವು ಈಚ್ ವೈರಸ್ ಇಸ್ ಸ್ಪೆಷಲೈಸ್ಡ್, ದೇ ಆರ್ ಸ್ಪೀಸೀಸ್ ಸ್ಪೆಸಿಫಿಕ್. ಈಗ ಹ್ಯೂಮನ್ಸಿಗೆ ಕಾಯಿಲೆಗಳನ್ನು ಉಂಟು ಮಾಡುವಂಥ ವೈರಸಸ್ ಪ್ರಾಣಿಗಳಿಗೆ ಮಾಡಲ್ಲ, ಪ್ರಾಣಿಗಳಿಗೆ ಮಾಡುವಂಥ ಪಕ್ಷಿಗಳಿಗೆ ಮಾಡಲ್ಲ. ದೇ ಆರ್ ವೆರಿ ಸ್ಪೆಸಿಫಿಕ್ ಇನ್ ದೇರ್ ಆಕ್ಟಿವಿಟಿ. ಅವು ಬಹಳ ಸ್ಪೆಸಿಫಿಕ್ ಆಗಿ ಕೆಲಸ ಮಾಡ್ತವೆ. ದೀಸ್ ಆರ್ ವೈರಸಸ್. ದೇ ಆರ್ ವೆರಿ ಸೆಲ್ ಸ್ಪೆಸಿಫಿಕ್ ಆಲ್ಸೋ. ಆ ಪರ್ಟಿಕ್ಯುಲರ್ ಸೆಲ್ಲಿಗೆ ಮಾತ್ರ ಸ್ಪೆಸಿಫಿಕ್ ಆಗಿ ಇನ್ಫೆಕ್ಟ್ ಮಾಡ್ತವೆ. ಕೆಲವೊಂದಿಷ್ಟು ವೈರಸ್ ಗ್ಲ್ಯಾಂಡ್ಸ್ಗೆ ಇನ್ಫೆಕ್ಟ್ ಮಾಡ್ತವೆ, ಕೆಲವೊಂದಿಷ್ಟು ಹಾರ್ಟಿಗೆ ಮಾಡ್ತವೆ. ಸೊ ದೇ ಆರ್ ವೆರಿ ಸೆಲ್ ಸ್ಪೆಸಿಫಿಕ್, ದೇ ಆರ್ ವೆರಿ ಸ್ಪೀಶೀಸ್ ಸ್ಪೆಸಿಫಿಕ್. ಅದೇ ಪ್ರಜಾತಿಯ ಪ್ರಾಣಿ ಅಥವಾ ಪಕ್ಷಿಗೆ ಮಾತ್ರ ಇನ್ಫೆಕ್ಟ್ ಮಾಡ್ತವೆ, ಹೊರತಾಗಿ ಬೇರೆ ಪ್ರಜಾತಿಗೆಲ್ಲ. ಸೊ ವೈರಸಸ್ ಆರ್ ವೆರಿ ಸ್ಪೆಸಿಫಿಕ್. ವೈರಸ್ ಬಟ್ ನಾವು ಹೇಳಿದ್ವಿ ವೈರಸಸ್ ರಿಪ್ಲಿಕೇಟ್ ಆಗಲ್ಲ, ಮಲ್ಟಿಪ್ಲೈ ಆಗಲ್ಲ. ಬಟ್ ಯಾವ ತರ ಮಲ್ಟಿಪ್ಲೈ ಆಗ್ತವೆ? ಬಟ್ ವೈರಸ್ ಒಂದಿದ್ದು ಎರಡು ಹೆಂಗ್ ಆಗ್ತದೆ, ಯಾವ ತರ ಆಗ್ತವೆ ಅಂತ ನೋಡೋಣ. ದೇ ಹ್ಯಾವ್ ಗಾಟ್ ರಿಪ್ಲಿಕೇಶನ್ ಇನ್ ದ ಫಾರ್ಮ್ ಆಫ್ ಟೂ ಥಿಂಗ್ಸ್. ಒನ್ ಇಸ್ ಲೈಟಿಕ್ ಸೈಕಲ್, ಒನ್ ಇಸ್ ಲೈಸೋಜೆನಿಕ್ ಸೈಕಲ್. ಲೈಟಿಕ್ ಸೈಕಲ್ ಅಲ್ಲಿ ಏನಾಗ್ತದೆ, ದೇ ಇನ್ಫೆಕ್ಟ್ ದ ಹೋಸ್ಟ್ ಸೆಲ್, ಮಲ್ಟಿಪ್ಲೈ ಇನ್ಸೈಡ್. ಒಂದು ಸೆಲ್ ಅನ್ನ ಇನ್ಫೆಕ್ಟ್ ಮಾಡಿ ಅದ್ರ ಒಳಗಡೆನೆ ಮಲ್ಟಿಪ್ಲೈ ಆಗಿ ಆ ಸೆಲ್ ಅನ್ನ ಒಡೆದು ಹೊರಗಡೆ ಬರ್ತಾವ. ಫಾರ್ ಎಕ್ಸಾಂಪಲ್ ಇಟ್ ಕಿಲ್ಸ್ ದ ಹೋಸ್ಟ್ ಸೆಲ್. ಫಾರ್ ಎಕ್ಸಾಂಪಲ್ ಫ್ಲೂ ಮತ್ತೆ ಕಾಮನ್ ಫ್ಲೂ, ನೆಗಡಿ ಜ್ವರ ಏನದಲ್ಲ, ದೀಸ್ ಆರ್ ದ ವೈರಸಸ್ ವಿಚ್ ಹ್ಯಾವ್ ಗಾಟ್ ಎ ಲೈಟಿಕ್ ಸೈಕಲ್. ದರ್ ಇಸ್ ಒನ್ ಮೋರ್ ಲೈಸೋಜೆನಿಕ್ ಸೈಕಲ್. ಅಂದ್ರೇನು, ದೇ ಡು ನಾಟ್ ಇಮಿಡಿಯೇಟ್ಲಿ ಕಿಲ್ ದ ಹೋಸ್ಟ್ ಸೆಲ್. ಹೋಸ್ಟ್ ಸೆಲ್ ಅನ್ನ ಕೊಲ್ಲಲ್ಲ, ಕಿಲ್ ಮಾಡಲ್ಲ. ಸೊ ಅವೇನ್ ಮಾಡ್ತಾವ, ಅದ್ರ ಒಳಗಡೆನೆ ಮಲ್ಟಿಪ್ಲೈ ಆಗ್ತಾ ಇರ್ತಾವ. ಸೊ ಹಿಂಗಾಗಿ ಒಂದೊಂದೊಂದ ಮಲ್ಟಿಪ್ಲೈ ಆಗ್ತಾವ. ಸೆಲ್ ಡಿವೈಡ್ ಆದ ತಕ್ಷಣ ಅದ್ರ ಜೊತೆಗೆ ಅವು ಡಿವೈಡ್ ಆಗ್ತಿರ್ತವೆ. So this is how lysogenic cycle. Viral genetic material recombines with host DNA. Viral genetic material ಏನ್ ಮಾಡ್ತದೆ, ಇದು ಏನ್ ಮಾಡ್ತದೆ ಲೈಟಿಕ್ ಸೈಕಲ್, ಒಂದು ಸೆಲ್ ಒಳಗಡೆ ಹೋಗಿ ಅದ್ರ ಒಳಗಡೆ ಇರುವಂತ ಉಪಕರಣಗಳನ್ನ ಯೂಸ್ ಮಾಡಿಕೊಂಡು ಮಲ್ಟಿಪ್ಲೈ ಆಗಿ ಸೆಲ್ ಅನ್ನೇ ಒಡೆದು ಹೊರಗಡೆ ಬರ್ತಾವ. ಅಂದ್ರೆ ನಮ್ಮ ಮನೆಗೆ ನುಗ್ಗಿ ನಮ್ಗೆ ಬೇಕಾಗುವಂತ ಸಾಮಗ್ರಿಗಳನ್ನೆಲ್ಲ ತಮಗೆ ತಗೊಂಡು ಅದು ಏನ್ ಮಾಡ್ತಾವ, ಮತ್ತೆ ಆ ಮನೆನ ಕೆಡವಿ ಹೊರಗಡೆ ಹೋಗ್ತಾವ. ಸೊ ದೀಸ್ ಆರ್ ಲೈಟಿಕ್ ಸೈಕಲ್. ಲೈಸೋಜೆನಿಕ್ ಸೈಕಲ್ ಏನ್ ಮಾಡ್ತವೆ, ಒಳಗಡೆ ನುಗ್ಗಿ ಸೆಲ್ಲಿನ ಜೊತೆನೆ ಬೆರೆದ್ ಬಿಡ್ತಾವ್, ಅಲ್ಲಿ ಒಳಗಡೆನೆ ಮನೆ ಮಾಡ್ಕೊಂಡು ಎದ್ ಬಿಡ್ತಾವ್. ಸೊ ದಿಸ್ ಇಸ್ ಎ ಲೈಸೋಜೆನಿಕ್ ಸೈಕಲ್. ಇಟ್ ಕಂಬೈನ್ಸ್ ವಿತ್ ದ ಹೋಸ್ಟ್ DNA. ಈಗ ಹ್ಯೂಮನ್ ಬಾಡಿಯಲ್ಲಿ ಎಂಟರ್ ಆದ ತಕ್ಷಣ ನಮ್ಮ DNA ಜೊತೆಗೆ ಅದು ಮಿಕ್ಸ್ ಮಾಡಿಕೊಂಡು ನಮ್ಮ DNA ಯಾವಾಗ ಮಲ್ಟಿಪ್ಲೈ ಆಗ್ತಿರ್ತಾವೆ ಅವು ಕೂಡ ಮಲ್ಟಿಪ್ಲೈ ಆಗಿ ತಮ್ಮ ಲೈಫ್ ಅನ್ನ ಈ ತರ ಸಾಗಿಸ್ತಾವೆ. ಸೊ ದಿಸ್ ಇಸ್ ಲೈಸೋಜೆನಿಕ್ ಸೈಕಲ್. ಲೈಟಿಕ್ ಸೈಕಲ್ ಏನ್ ಮಾಡ್ತದೆ, ವೈರಸ್ ಅಟ್ಯಾಕ್ಸ್ ದ ಹೋಸ್ಟ್ ಸೆಲ್ ಅಂಡ್ ಇಟ್ ಮೇಕ್ಸ್ ಪಾರ್ಟ್ಸ್ ಫಾರ್ ಮೋರ್ ನ್ಯೂ ವೈರಸಸ್ ಅಂಡ್ ಇಟ್ ಅಸೆಂಬಲ್ಸ್ ಇಂಟು ನ್ಯೂ ವೈರಸಸ್. ಏನ್ ಮಾಡ್ತಾವೆ, ಫಸ್ಟ್ ಅಟ್ಯಾಕ್ ಮಾಡ್ತವೆ. ಅಟ್ಯಾಕ್ ಮಾಡಿ ಇಟ್ ಮೇಕ್ಸ್ ಪಾರ್ಟ್ಸ್, ನಮ್ಮ ಬಾಡಿಯಲ್ಲಿ ಬಿದ್ದು ಪಾರ್ಟ್ಸ್ ನ ಯೂಸ್ ಮಾಡಿಕೊಂಡು ಇಟ್ ಮೇಕ್ಸ್ ಡಿಫ್ರೆಂಟ್ ಪಾರ್ಟ್ಸ್. ಅದನ್ನ ಯಾವ್ಯಾವ ಪಾರ್ಟ್ ಬೇಕು ಅದನ್ನ ರೆಡಿ ಮಾಡಿಕೊಂಡು then it kills the host cell and they come out. So it injects its genetic material into the host and it makes itself room for itself. Okay. So new particles burst out from the host. Lysogenic cycle ಅಂತಂದ್ರೆ ಹೆಂಗೆ, ಈ ವೈರಸ್ ಬ್ಯಾಕ್ಟೀರಿಯಾದಲ್ಲಿ ಎಂಟರ್ ಆಗಿ ಪೆನೆಟ್ರೇಟ್ ಆಗಿ ಏನ್ ಮಾಡ್ತದೆ, ಸೊ ಇಟ್ ಇನ್ಕಾರ್ಪೊರೇಟ್ಸ್ ಇಟ್ ಜೆನೆಟಿಕ್ ಮಟೀರಿಯಲ್. ಇದರ ಜೆನೆಟಿಕ್ ಮಟೀರಿಯಲ್ ಅನ್ನ ಏನ್ ಮಾಡ್ತಾವ, ಇಂಜೆಕ್ಟ್ ಮಾಡ್ತಾವ. ಇಟ್ ಇಂಜೆಕ್ಟ್ಸ್ ಇಟ್ ಜೆನೆಟಿಕ್ ಮೆಟೀರಿಯಲ್ ಇನ್ ಟು ದ ಹೋಸ್ಟ್ DNA. ಹೋಸ್ಟ್ DNA ಅಲ್ಲಿ ಇಂಜೆಕ್ಟ್ ಮಾಡ್ತವೆ. ಹೋಸ್ಟ್ ಸೆಲ್ಸ್, ನಮ್ಮ ಬಾಡಿ ಸೆಲ್ಸ್ ಯಾವಾಗ ಮಲ್ಟಿಪ್ಲೈ ಆಗ್ತವೆ ಅದು ಕೂಡ ಅವಾಗ ಆ ತರ ಮಲ್ಟಿಪ್ಲೈ ಆಗ್ತದೆ. ಸೊ ಏನ್ ಮಾಡ್ತದೆ, ವೈರಸ್ ಬಂದು ಇದು ನಮ್ಮ ಸೆಲ್ ಅನ್ಕೊಳ್ಳಿ, ಇದು ನಮ್ಮ DNA ಅನ್ಕೊಳ್ಳಿ, ಅದು ಬಂದು ಅದರ DNA ಮಾತ್ರ ಇದ್ರ ಒಳಗಡೆ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾವ. ಈ DNA ನಮ್ಮ ಸೆಲ್ ಜೊತೆಗೆ ಮಿಕ್ಸ್ ಆಗ್ತದೆ. ಮಿಕ್ಸ್ ಆಗಿ ನಮ್ಮ ಸೆಲ್ ಒಂದ್ ಸೆಲ್ ಇದ್ದದ್ದು ಎರಡು ಸೆಲ್ ಆಗ್ಬೇಕಾದ್ರೆ ಅದು ಕೂಡ ಆ ತರ ಮಲ್ಟಿಪ್ಲೈ ಆಗಿ ಒಂದಿದ್ದು ಎರಡು ಆಗ್ತದೆ. ಸೊ ದಿಸ್ ಈಸ್ ಇನ್ ಎ ಲೈಸೋಜೆನಿಕ್ ಸೈಕಲ್. ದಿಸ್ ಈಸ್ ಲೈಟಿಕ್ ಸೈಕಲ್, ದಿಸ್ ಈಸ್ ಲೈಸೋಜೆನಿಕ್ ಸೈಕಲ್. ಅಗೇನ್ ಸೆಲ್ ಕಮ್ಸ್, ಒಳಗಡೆ ಹೋಗ್ತವೆ. ಒಳಗಡೆ ಹೋಗಿ ನಮ್ಮ ಬಾಡಿಯಲ್ಲಿರೋ ಸೆಲ್ಗಳ ಉಪಕರಣಗಳನ್ನ ಯೂಸ್ ಮಾಡ್ಕೊಂಡು ಸೆಲ್ ಅನ್ನ ಒಡೆದು ಹೊರಗಡೆ ಹೋಗ್ತಾವ. ಸೊ ಬಟ್ ಇಲ್ಲಿ ಏನಾಗ್ತಾವ, ಒಳಗಡೆ ಬಂದು ನಮ್ಮ DNA ಜೊತೆಗೆ ಮಿಕ್ಸ್ ಆಗಿ
ಏನ್ ಮಾಡ್ತಾವ ನಮ್ಮ ಡಿ ಎನ್ ಎ ಜೊತೆಗೆ ಮಲ್ಟಿಪ್ಲೈ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಸೊ ಒಳಗಡೆ ಬಂದು ನಮ್ಮ ಡಿ ಎನ್ ಎ ಜೊತೆಗೆ ಮಿಕ್ಸ್ ಆಗ್ತದೆ, ವೈರಲ್ ಡಿ ಎನ್ ಎ ಇದ್ರ ಜೊತೆ ಮಿಕ್ಸ್ ಆಗ್ತದೆ. ಮಿಕ್ಸ್ ಆಗಿ ನಮ್ಮ ಸೆಲ್ ಯಾವಾಗ ಮಲ್ಟಿಪ್ಲೈ ಆಗ್ತಾವ ಅದು ಕೂಡ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಎ ಲೈಸೋಜೆನಿಕ್ ಸೈಕಲ್. ಸೊ ವಾಟ್ ಆರ್ ದ ವೈರಸಸ್ ವಿಚ್ ವಿ ನೀಡ್ ಟು ನೋ ಫಾರ್ ಅವರ್ ಸಿಲೆಬಸ್ ಅದು ನೋಡೋಣ. ಫಸ್ಟ್ ಒನ್ ಈಸ್ ಜಪನೀಸ್ ಎನ್ಕೆಫಲೈಟಿಸ್ ವೈರಸ್, JEV is a flavivirus related to dengue. ನಾವು ಇಷ್ಟೇ ನೆನಪಿಟ್ಟು, ನಾನು ಏನು ಯೆಲ್ಲೋ ಕಲರ್ ಆಗಿ ಮಾರ್ಕ್ ಮಾಡಿದ್ದೀನಿ ಅಷ್ಟೇ ನೆನಪಿಟ್ಟುಕೊಂಡ್ರೆ ಸಾಕು ನೀವು. ಜಪನೀಸ್ ಎನ್ಕೆಫಲೈಟಿಸ್ ಈಸ್ ಕಾಸ್ಡ್ ಬೈ ಫ್ಲಾವಿವೈರಸ್. ಅದು ಯಾವ ಜಾತಿಗೆ ಅದು ಸಂಬಂಧಪಡ್ತದೆ? ಇಟ್ ಈಸ್ ರಿಲೇಟೆಡ್ ಟು ಡೆಂಗು, ಯೆಲ್ಲೋ ಫೀವರ್, ವೆಸ್ಟ್ ನೈಲ್ ವೈರಸ್. ಇಟ್ ಈಸ್ ಸ್ಪ್ರೆಡ್ ಬೈ ಮೊಸ್ಕಿಟೋಸ್. ಸೊ ಇಟ್ ಈಸ್ ರಿಲೇಟೆಡ್ ಟು ಫ್ಲಾವಿವೈರಸ್. Japanese encephalitis is one of the most common cause of encephalitis, one of the common cause of encephalitis in Asia. ಏಷ್ಯನ್ ಕಂಟ್ರಿಗಳಲ್ಲಿ ಜಪನೀಸ್ ಎನ್ಕೆಫಲೈಟಿಸ್. ಎನ್ಕೆಫಲೈಟಿಸ್ ಅಂತಂದ್ರೆ ಏನು? ನಮ್ಮ ಮೆದುಳಿಗೆ ಇನ್ಫೆಕ್ಷನ್ ಮಾಡೋದಕ್ಕೆ ನಾವು ಎನ್ಕೆಫಲೈಟಿಸ್ ಅಂತ ಹೇಳ್ತೀವಿ. ಜಪನೀಸ್ ಎನ್ಕೆಫಲೈಟಿಸ್ ವೈರಸ್ ಇನ್ಫೆಕ್ಟ್ಸ್ ದ ಬ್ರೈನ್. ಸೊ ಇಟ್ ಈಸ್ ಮೆನಿ ಟೈಮ್ಸ್ ಸಿಂಪ್ಟಮ್ಯಾಟಿಕ್. ಜಪನೀಸ್ ಎನ್ಕೆಫಲೈಟಿಸ್ ಈಸ್ ರೇರ್. ಇನ್ಫೆಕ್ಷನ್ ಆದ ತಕ್ಷಣ ಎಲ್ಲರಿಗೂ ಜಪನೀಸ್ ಎನ್ಕೆಫಲೈಟಿಸ್ ಸಿಂಪ್ಟಮ್ಸ್ ಬರಲೇಬೇಕಂತಿಲ್ಲ, ಕೆಲವರಿಗೆ ಮಾತ್ರ ಸಿಂಪ್ಟಮ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಸಿಂಪ್ಟಮ್ಸ್ ಯಾವ ಥರ ಇರ್ತವೆ? ಫಿಟ್ಸ್ ಥರ ಬಂದಂಗೆ ಆಗ್ತದೆ, ಮನುಷ್ಯ ಸೆಮಿ ಕಾನ್ಷಿಯಸ್ ಆಗ್ತಾನೆ, ಅನ್ಕಾನ್ಷಿಯಸ್ ಆಗ್ಬೋದು, ನ್ಯೂರೋಲಾಜಿಕಲ್ ಸಿಂಪ್ಟಮ್ಸ್ ಆರ್ ಸೈಕ್ಯಾಟ್ರಿಕ್ ಸಿಂಪ್ಟಮ್ಸ್ ಬರ್ಬೋದು. ಬಟ್ ಜಪನೀಸ್ ಎನ್ಕೆಫಲೈಟಿಸ್ ಇಸ್ ಇಟ್ ಕಾಸಸ್ ಹೈ ಮಾರ್ಟಾಲಿಟಿ. ಒಂದ್ಸರ್ತಿ ಸಿಂಪ್ಟಮ್ಸ್ ಬಂತಂದ್ರೆ ಇಟ್ ಕಾಸಸ್ ಹೈ ಮಾರ್ಟಾಲಿಟಿ. ಸಾಕಷ್ಟು ಸರ್ತಿ ಮಾರ್ಟಾಲಿಟಿ ಅಂದ್ರೆ ಜೀವ ಕಳ್ಕೋತದೆ, ಪೇಷಂಟ್ ವಿಲ್ ಲೂಸ್ ಇಟ್ಸ್ ಲೈಫ್. ಸೊ ಜಪನೀಸ್ ಎನ್ಕೆಫಲೈಟಿಸ್ ನೀವು ನೆನಪಿಟ್ಕೋಬೇಕಾಗಿದ್ದೇನು? ಜಪನೀಸ್ ಎನ್ಕೆಫಲೈಟಿಸ್ ವೈರಸ್ ಇಟ್ ಬಿಲಾಂಗ್ಸ್ ಟು ಫ್ಲಾವಿವೈರಸ್. ಮೇನ್ ಫ್ಯಾಮಿಲಿ ಯಾವುದು? ಜಪನೀಸ್ ಎನ್ಕೆಫಲೈಟಿಸ್ ವೈರಸ್ ಅದು ಫ್ಲಾವಿವೈರಸ್. ಅಷ್ಟೇ ನೆನಪಿಟ್ಕೊಂಡ್ರೆ ಸಾಕು. Around 24 countries in Southeast Asia and Western Pacific regions have got Japanese encephalitis. There is no cure for the disease. Safe and effective vaccines are available. Idu vaccine antandre eno? Preventive strategies. So there are safe and effective vaccines for Japanese encephalitis. So ಎಲ್ಲೆಲ್ಲಿ ಇದು ಎಂಡೆಮಿಕ್ ಇದೆ, ನಮ್ಮ ಕಂಟ್ರಿಲಿ ಅಷ್ಟೊಂದಿಲ್ಲ, ಇಂಡಿಯಾದಲ್ಲಿ ಅಷ್ಟೊಂದಿಲ್ಲ, ಬಟ್ ಎಲ್ಲೆಲ್ಲಿ ಇದು ಕಾಮನ್ ಆಗಿದೆ ಅಲ್ಲಿ ಇದರದ್ದು ವ್ಯಾಕ್ಸಿನೇಷನ್ ಮಾಡ್ತಾರೆ. ನಮ್ಮ ಕಂಟ್ರಿಯಲ್ಲಿ ಯಾವ ವ್ಯಾಕ್ಸಿನೇಷನ್ ಮಾಡ್ತಾರೆ? ಪೋಲಿಯೋ ವೈರಸ್ಗೆ ಮಾಡ್ತಾರೆ, ಮತ್ತೆ ಮೀಸಲ್ಸ್, ಮಮ್ಸ್, ರುಬಿಯಲ್ಲಾ ಇವಕ್ಕೆಲ್ಲ ವ್ಯಾಕ್ಸಿನೇಷನ್ ಇದೆ ನಮ್ಮ ಕಂಟ್ರಿಯಲ್ಲಿ. ಹೆಪಟೈಟಿಸ್ ಬಿ ಇಸ್ ಎ ವೈರಸ್, ಅದಕ್ಕೆ ನಮ್ಮ ಹತ್ರ ವ್ಯಾಕ್ಸಿನೇಷನ್ ಇದೆ. ಜಪನೀಸ್ ಎನ್ಕೆಫಲೈಟಿಸ್ ವ್ಯಾಕ್ಸಿನೇಷನ್ ನಮ್ಮ ದೇಶದಲ್ಲಿ ಅಷ್ಟೊಂದಿಲ್ಲ, ಕೆಲವು ದೇಶಗಳಲ್ಲಿ ಜಪನೀಸ್ ಎನ್ಕೆಫಲೈಟಿಸ್ ವ್ಯಾಕ್ಸಿನ್ ಕೂಡ ಯೂಸ್ ಮಾಡಬಹುದು. ಸೊ ಇಟ್ ಈಸ್ ಎ ವ್ಯಾಕ್ಸಿನ್ ಪ್ರಿವೆಂಟೇಬಲ್ ಡಿಸೀಸ್. ವ್ಯಾಕ್ಸಿನ್ ನಿಂದ ಈ ಕಾಯಿಲೆನ ಪ್ರಿವೆಂಟ್ ಮಾಡಬಹುದು. ನೀವು ನೆನ್ಪಿಡ್ಕೋಬೇಕಾಗಿದ್ದಿಷ್ಟೇ, ಜಪನೀಸ್ ಎನ್ಕೆಫಲೈಟಿಸ್ ವೈರಸ್ ಬಿಲಾಂಗ್ಸ್ ಟು ಫ್ಲಾವಿವೈರಸ್. ಇಟ್ ಈಸ್ ಸ್ಪ್ರೆಡ್ ಬೈ ಮೊಸ್ಕಿಟೋಸ್. ಮೊಸ್ಕಿಟೋ ಕಚ್ಚೋದ್ರಿಂದ, ಹುಳುಗಳು ಕಚ್ಚೋದ್ರಿಂದ ಅದು ಸ್ಪ್ರೆಡ್ ಆಗುತ್ತೆ. ನೆಕ್ಸ್ಟ್ ಈಸ್ ಪೋಲಿಯೋ. ಪೋಲಿಯೋ ನೋಡಿರ್ಬೋದು ನೀವು, ಈ ತರ ಡಿಸೇಬಲಿಂಗ್ ಡಿಸೀಸ್. ಇಟ್ ಇಸ್ ಎ ಡಿಸೇಬಲಿಂಗ್ ಡಿಸೀಸ್. ಇಟ್ಸ್ ಡಿಸೇಬಲಿಂಗ್ ಅಂತಂದ್ರೆ ಜನರನ್ನ ಹ್ಯಾಂಡಿಕ್ಯಾಪ್ ಆಗಿ ಮಾಡೋದು ಪೋಲಿಯೋ ವೈರಸ್. ಇಟ್ ಈಸ್ ಎ ಎಂಟ್ರೋವೈರಸ್. ಇಟ್ ಬಿಲಾಂಗ್ಸ್ ಟು ದ ಫ್ಯಾಮಿಲಿ ಆಫ್ ಪಿಕಾರ್ನಾವಿರಿಡೆ. ನೀವು ನೆನಪಿಟ್ಕೋಬೇಕಾಗಿದ್ದಿಷ್ಟೇ, ಜಪನೀಸ್ ಎನ್ಕೆಫಲೈಟಿಸ್ ಇಸ್ ಕಾಸ್ಡ್ ಬೈ ಫ್ಲಾವಿವೈರಸ್. Polio is caused by a picornavirus. Picornaviridae is a family, so it belongs to picornavirus. It is a picornavirus. The family ಹೆಸರು, ಈಗ ನನ್ನ ಹೆಸರು ಹುಯಿಲ್ಗೋಳ್, ಸಂದೀಪ್ ಹುಯಿಲ್ಗೋಳ್. So ಹುಯಿಲ್ಗೋಳ್ is my family name. So it belongs to the family of Picornaviridae. Virus spreads from person to person and it can infect the person's spinal cord, causing paralysis. It causes paralysis. Most get infected with polio symptoms do not have any visible symptoms. Majority of jana the symptoms barlikkilla. About in 1 in 4 infections will have flu-like symptoms. Flu-like symptoms ಅಂತಂದ್ರೆ ಎಲ್ಲರಿಗೂ ಪ್ಯಾರಲಿಸಿಸ್ ಆಗಲ್ಲ, ಕೆಲವರಿಗೆ ಸೋರ್ ಥ್ರೋಟ್, ಫೀವರ್, ಟಯರ್ಡ್ನೆಸ್ ಈ ತರ ಎಲ್ಲ, ಅಂದ್ರೆ ನಾವು ಸಿಂಪಲ್ ನೆಗಡಿ ಕೆಮ್ಮು ಬಂದ ತರ ಈ ಕಾಯಿಲೆ ಬರಬಹುದು. These symptoms usually last for 2 to 5 days and they go on their own. But ಕೆಲವು ಜನರಲ್ಲಿ ಇಟ್ ಕ್ಯಾನ್ ಕಾಸ್ ಪ್ಯಾರಲೈಸಿಸ್. ಅದಕ್ಕೆ ಪೋಸ್ಟ್ ಪೋಲಿಯೋ ಸಿಂಡ್ರೋಮ್ ಅಂತ ಹೇಳ್ತೀವಿ. ಒಂದ್ಸಲ ಆ ವೀಕ್ನೆಸ್ ಬಂದಿರ್ತದೆ, ಬಟ್ ಬಂದು ಹೋದ್ಮೇಲೆ ಪೋಸ್ಟ್ ಪೋಲಿಯೋ ಸಿಂಡ್ರೋಮ್ ಇಸ್ ಎ ಕಂಡೀಷನ್ that can affect the polio survivors
ಡೆಕೇಡ್ಸ್ ಆಫ್ಟರ್ ದೇ ರಿಕವರ್ ಫ್ರಮ್ ದರ್ ಇನಿಷಿಯಲ್ ಪೋಲಿಯೋ ವೈರಸ್ ಇನ್ಫೆಕ್ಷನ್. ಭಾಳ ಇನಿಷಿಯಲ್ ಪೋಲಿಯೋ ವೈರಸ್ ಇನ್ಫೆಕ್ಷನ್, ಈ ಇನ್ಫೆಕ್ಷನ್ ಆಗಿ ನಂಗೆ ಹೋಗಿ ಎಷ್ಟೋ ವರ್ಷದ ನಂತರ ಕೆಲವೊಮ್ಮೆ ನಾವು ವೀಕ್ನೆಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಅದಕ್ಕೆ ಪೋಸ್ಟ್ ಪೋಲಿಯೋ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದೆಲ್ಲ ನೀವು ನೆನಪಿಟ್ಕೊಳ್ಬೇಕಾಗಿಲ್ಲ, ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ನೆನಪಿಟ್ಕೊಳ್ರಿ. ನೀವು ನೆನಪಿಟ್ಕೊಳ್ಬೇಕಾಗಿದ್ದಿಷ್ಟೇ, ಯಾವ ಪೋಲಿಯೋ ಇಸ್ ಕಾಸ್ಡ್ ಬೈ ಪೋಲಿಯೋ ವೈರಸ್ ವಿಚ್ ಬಿಲಾಂಗ್ಸ್ ಟು ಪಿಕಾರ್ನಾವಿರಿಡೆ. ಸೊ ಏನು ಪೋಲಿಯೋ ವೈರಸ್ ಇನ್ಫೆಕ್ಷನ್ ಆದರೆ ಏನಾಗ್ಬೋದು? ಒಂದು ಪ್ಯಾರಸ್ಥೇಸಿಯಾ, ಟಿಂಗ್ಲಿಂಗ್ ಅಂಡ್ ನಂಬನೆಸ್. ಟಿಂಗ್ಲಿಂಗ್ ಅಂಡ್ ನಮ್ ಜುಮ್ 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 ಅನಿಸ್ಬೋದು, ಕೈ ಕಾಲೆಲ್ಲ ಜುಮ್ ಆಗ್ತಾವ್, ಜೋಮ್ ಹಿಡಿತಾವ ಅಂತ ಹೇಳ್ತಾರಲ್ಲ, ಚುಚ್ಚಿದಂಗೆ, ಸೂಜಿ ತಗೊಂಡು ಚುಚ್ಚಿದಂಗೆ ಪ್ಯಾರಸ್ಥೇಸಿಯಾ ಕಾಲ್ಡ್ ಪ್ಯಾರಸ್ಥೇಸಿಯಾಸ್. ಮೆನಿಂಜೈಟಿಸ್, ಮೆದುಳು ಜ್ವರ ಬರ್ಬೋದು, ಪ್ಯಾರಲಿಸಿಸ್ ಆಗ್ಬೋದು. ದೀಸ್ ಆರ್ ದ 3 symptoms which can happen in a polio virus infection, severe polio virus infection. ಟ್ರಾನ್ಸ್ಮಿಷನ್ ಒಂದರಿಂದ ಒಬ್ಬ ಜನಕ್ಕೆ ಹೆಂಗೆ ಹೋಗ್ತದೆ ಅಂತಂದ್ರೆ, ಇಟ್ ಈಸ್ ಇನ್ಫೆಕ್ಟೆಡ್ ಥ್ರೂ ಪರ್ಸನ್ಸ್ ಥ್ರೋಟ್ ಅಂಡ್ ಇಂಟೆಸ್ಟೈನ್. ಲೂಸ್ ಮೋಷನ್ಸ್ ಆಗಿ, ಮೋಷನ್ ಥ್ರೂ ಅಥವಾ ಥ್ರೋಟ್ ಥ್ರೂ, ಥ್ರೋಟ್ ಅಂದ್ರೆ ಗಂಟ್ಲ, ಅಂದ್ರೆ ಸಲೈವಾ ಥ್ರೂ ಬೇರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ಬೋದು. ನೀವು ಇಂಪಾರ್ಟೆಂಟ್ ಇನ್ನೊಂದು ಪ್ರಾಕ್ಟಿಕಲ್ ನೆನ್ಪಿಟ್ಕೋಬೇಕಂತಂದ್ರೆ, ಇಟ್ ಈಸ್ ಎ ವ್ಯಾಕ್ಸಿನ್ ಪ್ರಿವೆಂಟೇಬಲ್ ಡಿಸೀಸ್. ವ್ಯಾಕ್ಸಿನ್ ಕೊಟ್ರೆ ಪ್ರಿವೆಂಟ್ ಮಾಡಬಹುದು. 2 ಥರ ವ್ಯಾಕ್ಸಿನ್ಸ್ ಇರ್ತದೆ. ಒಂದು ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್, ಒಂದು ಓರಲ್ ಪೋಲಿಯೋ ವೈರಸ್. ನಮ್ಮ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಅಂತ ನೀವು ಎಲ್ಲರೂ ನೋಡಿರ್ತೀರಿ. ಪಲ್ಸ್ ಪೋಲಿಯೋ ಪ್ರೋಗ್ರಾಮ್, ದೋ ಬೂಂದ್ ಜಿಂದಗಿ ಕಾ ನೋಡಿರ್ಬೋದಲ್ಲ, ಅಮಿತಾಬ್ ಬಚ್ಚನ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಾನೆ. ದೋ ಬೂಂದ್ ಜಿಂದಗಿ ಕಾ ಅಂದ್ರೆ ಓರಲ್ ಪೋಲಿಯೋ, ಬಾಯಲ್ಲಿ 2 ಹನಿಗಳನ್ನು ಹಾಕಿದ್ರೆ ಮಾತ್ರ ಸಾಕು. ದಟ್ ಈಸ್ ಓರಲ್ ಪೋಲಿಯೋ ವ್ಯಾಕ್ಸಿನ್. ನಮ್ಮ ಇಂಡಿಯಾದಲ್ಲಿ ಯೂಸ್ ಮಾಡೋದು ಓರಲ್ ಪೋಲಿಯೋ ವ್ಯಾಕ್ಸಿನ್. ಸೊ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಇಂಜೆಕ್ಷನ್ ಮುಖಾಂತರನು ಕೊಡ್ತಾರೆ. ಮೊದಲು ಕೊಡ್ತಿದ್ರು, ಇವಾಗಲೂ ಕೆಲವು ಕಡೆ ಕೊಡ್ತಾರೆ. ಸೊ ಇಟ್ ಈಸ್ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್. ಸೊ ಇಟ್ ಕ್ಯಾನ್ ಅವೈಲೇಬಲ್ ಇನ್ 2 forms. One is an injectable form inactive polio vaccine and the other one is a oral polio vaccine. ನೆಕ್ಸ್ಟ್ ಕಾಯಿಲೆ ಯಾವುದು ನಮ್ಮ ಸಿಲೆಬಸ್ಗೆ ಇರೋದು ಅಂತಂದ್ರೆ ಮಮ್ಸ್. ಇಟ್ ಈಸ್ ಎ ವೈರಲ್ ಇನ್ಫೆಕ್ಷನ್ ದಟ್ ಅಫೆಕ್ಟ್ಸ್ ಸಲೈವರಿ ಗ್ಲ್ಯಾಂಡ್ಸ್ ಅಂಡ್ ಇಟ್ ಈಸ್ ಈಸಿಲಿ ಪ್ರಿವೆಂಟೇಬಲ್ ಬೈ ವ್ಯಾಕ್ಸಿನ್. ನಾವು ಈಗ 3 ಕಾಯಿಲೆಗಳನ್ನು ನೋಡಿದ್ವಿ. ಜಪನೀಸ್ ಎನ್ಕೆಫಲೈಟಿಸ್ ನೋಡಿದ್ವಿ, ಪೋಲಿಯೋ ನೋಡಿದ್ವಿ, ಮಮ್ಸ್ ನೋಡಿದ್ವಿ. ಇಟ್ ಈಸ್ ಆಲ್ಸೋ ಪ್ರಿವೆಂಟೆಡ್ ಬೈ ವ್ಯಾಕ್ಸಿನ್. ವ್ಯಾಕ್ಸಿನ್ ನಿಂದ ಪ್ರಿವೆಂಟ್ ಆಗುವಂತ ಕಾಯಿಲೆ. ಸೊ ವ್ಯಾಕ್ಸಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಚಿಕ್ಕ ಮಕ್ಕಳಿಗೆ, ನಿಮ್ಗೆ ಗೊತ್ತಿರೋರಿಗೆಲ್ಲ ವ್ಯಾಕ್ಸಿನ್ ಸರಿಯಾಗಿ ಹಾಕ್ಸಿ ಅಂತ ನೀವು ಹೇಳಬೇಕು. ಯಾಕಂದ್ರೆ ದೇರ್ ಆರ್ ವೆರಿ ಮೆನಿ ಡಿಸೀಸಸ್ ವಿಚ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ವ್ಯಾಕ್ಸಿನ್. ಈಗ ಎಷ್ಟೋ ಜನ ವ್ಯಾಕ್ಸಿನ್ ಕೊಟ್ರೆ ಸೈಡ್ ಎಫೆಕ್ಟ್ಸ್ ಆಗ್ತವೆ ಅಂತ ಹೇಳ್ತಾರೆ. ಸೊ ಸೈಡ್ ಎಫೆಕ್ಟ್ಸ್ ಏನಾಗಲ್ಲ. ಈ ಕೋವಿಡ್ ವ್ಯಾಕ್ಸಿನ್, ಈಗ ನಾನು ಕೋವಿಡ್ ವ್ಯಾಕ್ಸಿನ್ ಈಗ ರೀಸೆಂಟ್ ಆಗಿ ಬಂದಿರೋ ಕಾಯಿಲೆ ಯಾವುದು? ಕೊರೋನಾ ವೈರಸ್. ಇಟ್ ಕಾಸಸ್ ರೆಸ್ಪಿರೇಟರಿ ಸಿಂಪ್ಟಮ್ಸ್. ಸೊ ಅದು ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ಇದು ನೆನ್ಪಿಟ್ಕೋಬೇಕು. COVID-19 ಇಂದ ಕೊರೋನಾ ವೈರಸ್, ಇಟ್ ಕ್ಯಾನ್ ಕಾಸ್ ದಟ್ ಈಸ್ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್, ಕೋವಿಡ್ ಇನ್ಫೆಕ್ಷನ್ ಆಗಬಹುದು. ಸೊ ಇಟ್ ಈಸ್ ವ್ಯಾಕ್ಸಿನ್ ಪ್ರಿವೆಂಟಬಲ್. ಈಗ ಹೊಸದಾಗಿ ವ್ಯಾಕ್ಸಿನ್ಸ್ ಬಂದಿದ್ದಾವೆ. ಈಗ ನಾನು ಕೂಡ ವ್ಯಾಕ್ಸಿನ್ ತಗೊಂಡಿದ್ದೀನಿ. ಬಟ್ ಕೆಲವು ಜನರಲ್ಲಿ ಏನಿದೆ, ವ್ಯಾಕ್ಸಿನ್ ತಗೊಳ್ಬಾರ್ದು, ಸೈಡ್ ಎಫೆಕ್ಟ್ಸ್ ಇರ್ತಾವಂತ. ಬಟ್ ಅದರಿಂದ ಆಗುವಂತ ಹೆಲ್ಪ್, ಅದರ ಆಗುವಂತ ಅಡ್ವಾಂಟೇಜಸ್ ಎಷ್ಟಂದ್ರೆ, ಈ ಕಾಯಿಲೆಗಳನ್ನ ನಮಗೆ ಬರದೇ ಇರೋ ಹಾಗೆ ನೋಡ್ಕೋಬಹುದು. ಸೊ ಈವನ್ ಮಮ್ಸ್ ಈಸ್ ಎ ವ್ಯಾಕ್ಸಿನ್ ಪ್ರಿವೆಂಟೇಬಲ್ ಡಿಸೀಸ್. It is caused by RNA virus called rubella virus, which belongs to paramyxovirus. Mumps belongs to the family of paramyxovirus. First ನಾವು Japanese encephalitis ನೋಡಿದ್ವಿ. ನೆಕ್ಸ್ಟ್ ನಾವೇನು ನೋಡಿದ್ವಿ? ಪೋಲಿಯೋ ನೋಡಿದ್ವಿ. ಇಟ್ ಬಿಲಾಂಗ್ಸ್ ಟು ಪಿಕಾರ್ನಾವೈರಿಡೆ. ಜಪನೀಸ್ ಎನ್ಕೆಫಲೈಟಿಸ್ ಯಾವುದು? ಇಟ್ ಈಸ್ ಎ ಫ್ಲಾವಿ ವೈರಸ್. ನಾವೀಗ ಮಮ್ಸ್ ನೋಡ್ತಾ ಇದ್ದೀವಿ. ಇಟ್ ಇಸ್ ಎ ಪ್ಯಾರಾಮಿಕ್ಸೋವೈರಸ್. ವೈರಸ್ ಅಲ್ಲಿ ಬೇರೆ ಬೇರೆ ಫ್ಯಾಮಿಲೀಸ್ ಇರ್ತಾವೆ. ಹುಯಿಲ್ಗೋಳ್, ಜೋಶಿ, ಕುಲಕರ್ಣಿ, ದೇಶಪಾಂಡೆ, ರಕರೆಡ್ಡಿ. ಸೊ ದೀಸ್ ಆರ್ ದ ಡಿಫರೆಂಟ್ ಫ್ಯಾಮಿಲೀಸ್. ರೆಡ್ಡಿ, ಬೇರೆ ಬೇರೆ ಫ್ಯಾಮಿಲೀಸ್ ಇರ್ತಾವೆ. ಸೊ ಈ ಫ್ಯಾಮಿಲಿ ಯಾವುದು? ಪ್ಯಾರಾಮಿಕ್ಸೋವೈರಸ್. ಇಟ್ ಇಸ್ ಅ ಪ್ಯಾರಾಮಿಕ್ಸೋವೈರಸ್. ಸೊ ಮಮ್ಸ್ ಅಫೆಕ್ಟ್ಸ್ ದ parotid glands, salivary glands below and in front of the ears. Disease spreads through infected saliva. ಉಗುಳಿನಿಂದ ಸ್ಪ್ರೆಡ್ ಆಗುತ್ತೆ, ಇನ್ಫೆಕ್ಟೆಡ್ ಸಲೈವಾದಿಂದ. ಸೊ ಏನ್ ಮಾಡುತ್ತೆ? ಈ ತರ ಮಂಗ್ಯಾನ್ ಭಾವ ಅಂತ ಕೇಳಿರ್ಬೋದು. ಮಮ್ಸ್ ಅಂತಂದ್ರೆ ಇಟ್ ಇಸ್ ಅ ಮಂಗ್ಯಾನ್ ಭಾವ. ಅಂದ್ರೆ ಇಲ್ಲಿ ಎಲ್ಲ ಸ್ವೆಲ್ಲಿಂಗ್ ಬಂದ್ಬಿಡ್ತದೆ, ಎಲ್ಲ ಗ್ಲ್ಯಾಂಡ್ಸ್ ಎಲ್ಲ ಸ್ವೆಲ್ಲಿಂಗ್ ಬಂದ ತಕ್ಷಣ ಇದು ಬಿಕಾಸ್ ದಿಸ್ ಇನ್ಫೆಕ್ಟ್ಸ್ ದ ಸಲೈವರಿ ಗ್ಲ್ಯಾಂಡ್ಸ್. ಇಲ್ಲೆಲ್ಲ ಸ್ವೆಲ್ಲಿಂಗ್ ಬಂದ್ಬಿಡ್ತು. ದಿಸ್ ಈಸ್ ಹೌ ಮಮ್ಸ್ ಪ್ರೆಸೆಂಟ್ಸ್.
ಸಮ್ ಪೀಪಲ್ ಎಕ್ಸ್ಪೀರಿಯನ್ಸ್ ನೋ ಸಿಂಪ್ಟಮ್ಸ್. ಅಗೇನ್ ಯಾವುದೇ ವೈರಲ್ ಇನ್ಫೆಕ್ಷನ್ಗೆ ಎಷ್ಟೋ ಸತಿ ಈವನ್ ಕೋವಿಡ್ ವೈರಸ್ ಕೂಡ 100ರಲ್ಲಿ 90 ಜನಕ್ಕೆ ಏನೂ ಸಿಂಪ್ಟಮ್ಸೇ ಇರಲ್ಲ. ಕೆಲವರಿಗೆ ಕೇವಲ ಶೀತ, ಒಂದು ನೆಗಡಿ, ಕೆಮ್ಮು ಈ ತರ ಬರುತ್ತೆ. ಎಲ್ಲೋ ಕೆಲವರಿಗೆ ಕಾಂಪ್ಲಿಕೇಟೆಡ್ ಕಾಯಿಲೆ ಆಗುತ್ತೆ, ಎಲ್ರಿಗೂ ಅಲ್ಲ. ಸೊ ಅದೇ ತರ ಈವನ್ ಮಮ್ಸ್ನು ಕೂಡ ಮೆನಿ ಪೀಪಲ್ ಡು ನಾಟ್ ಹ್ಯಾವ್ ಎನಿ ಸಿಂಪ್ಟಮ್ಸ್. ವೆನ್ ಸಿಂಪ್ಟಮ್ಸ್ ಆಕರ್, ಸಿಂಪ್ಟಮ್ಸ್ ಬಂದಾಗ ಸ್ವೋಲನ್ ಪೇನ್ಫುಲ್ ಸಲೈವರಿ ಗ್ಲ್ಯಾಂಡ್ಸ್, ಫೀವರ್, ಹೆಡ್ ಏಕ್, ಫಟೀಗ್ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಆಗದಿರೋದು, ಅಪಟೈಟ್ ಲಾಸ್ ಅಂದ್ರೆ ಊಟ ಸೇರಲ್ಲ. ಸೊ ಈ ತರ ಸಿಂಪ್ಟಮ್ಸ್ ಮಮ್ಸ್ ವೈರಸ್ ಇಂದ ಬರುತ್ತೆ, ಮಮ್ಸ್ ಇನ್ಫೆಕ್ಷನ್. ಟ್ರೀಟ್ಮೆಂಟ್ ಇಸ್ ಜಸ್ಟ್ ಅ ಸಿಂಪ್ಟಮ್ ರಿಲೀಫ್. ರಿಕವರಿ ಟೇಕ್ಸ್ ಅಬೌಟ್ 2 weeks, 2 ವಾರದಲ್ಲಿ ರಿಕವರ್ ಆಗ್ತಾರೆ. ಬಟ್ ಕೆಲವರಿಗೆ ಮಮ್ಸ್ ಇನ್ಫೆಕ್ಷನ್ ನಿಂದ ಕಾಂಪ್ಲಿಕೇಶನ್ಸ್ ಆಗ್ತವೆ. ಕೆಲವರಿಗೆ ಡಯಾಬಿಟಿಸ್ ಆಗ್ಬೋದು, ಕೆಲವರಿಗೆ ಟೆಸ್ಟಿಸ್ ಇನ್ಫೆಕ್ಷನ್ ಆಗ್ಬೋದು, ಓರಿಯನ್ ಗ್ಲ್ಯಾಂಡ್ಸ್ ಇನ್ಫೆಕ್ಷನ್, ದೀಸ್ ಆರ್ ಕಾಂಪ್ಲಿಕೇಟೆಡ್. ಕೆಲವರಿಗೆ ಕಾಂಪ್ಲಿಕೇಶನ್ಸ್ ಆಗ್ತವೆ. ಸೊ ಏನು ಕಾಯಿಲೆಯಿಂದ ಏನೂ ಆಗೋದಿಲ್ಲಪ್ಪ, ಯಾಕೆ ಸುಮ್ಮನೆ, ಎಷ್ಟೋ ಜನಕ್ಕೆ ಸಿಂಪ್ಟಮ್ಸೇ ಇಲ್ಲ, ಸುಮ್ಮನೆ ಯಾಕೆ ವ್ಯಾಕ್ಸಿನ್ ತಗೋಬೇಕು ಅಂತಿಲ್ಲ. ಯಾರಿಗೆ ಕಾಂಪ್ಲಿಕೇಶನ್ ಆಗತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಸುಮ್ಮನೆ ಯಾಕೆ ಕಾಂಪ್ಲಿಕೇಶನ್ ಆಗೋವರೆಗೆ ಬಿಡಬೇಕು. ಅದೇ ಎಷ್ಟೋ ಜನ ಹೇಳ್ತಾರೆ ಕೋವಿಡ್ ವ್ಯಾಕ್ಸಿನ್ ಯಾಕೆ ತಗೊಳ್ಬೇಕಪ್ಪ, ಎಷ್ಟೋ ಜನರಿಗೆ ಸಿಂಪ್ಟಮ್ಸೇ ಬರಲ್ಲ ಅಂತ ಹೇಳ್ತಾರೆ, ಕಾಂಪ್ಲಿಕೇಶನ್ ಆಗಲ್ಲ ಅಂತ ಯಾಕೆ ತಗೋಬೇಕು. ಸೊ ಯಾರಿಗೆ ಕಾಂಪ್ಲಿಕೇಶನ್ ಆಗತ್ತೆ ಅನ್ನೋದನ್ನ ನಾವು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಬರಂಗಿಲ್ಲ. ಸೊ ದಟ್ ಈಸ್ ವೈ ಇಟ್ ಈಸ್ ಬೆಟರ್ ಟು ಪ್ರಿವೆಂಟ್. ವ್ಯಾಕ್ಸಿನ್ ತಗೊಂಡು ಅದನ್ನ ಪ್ರಿವೆಂಟ್ ಮಾಡಬಹುದು. MMR ವ್ಯಾಕ್ಸಿನ್ ಇಸ್ ಅವೈಲೇಬಲ್ ಇನ್ ಇಂಡಿಯಾ. ಇಟ್ ಕ್ಯಾನ್ ಬಿ ಪ್ರಿವೆಂಟೆಡ್. ಹೆಂಗ್ ಇಟ್ ಸ್ಪ್ರೆಡ್ ಆಗತ್ತೆ? ಬೈ ಸ್ನೀಸಿಂಗ್, ಕಾಫು ಮತ್ತು ಸ್ನೀಸ್ ಇಂದ, ಬೈ ಟಚಿಂಗ್ ಕಂಟಾಮಿನೇಟೆಡ್ ಸರ್ಫೇಸಸ್. ಯಾರೋ ಒಬ್ರು ಶೀನಿ ಅಥವಾ ಕೆಮ್ಮಿ ಹೋಗಿರ್ತಾರೆ, ಇಲ್ಲಿ ಅದರ ಬಾಯಲ್ಲಿರೋ ಎಲ್ಲ ಸಲೈವ ಎಲ್ಲ ಇಲ್ಲಿ ಬಿದ್ದಿರುತ್ತೆ ಸರ್ಫೇಸ್ ಮೇಲೆ, ನಾವು ಅದು ಮುಟ್ಟಿದ ತಕ್ಷಣ ಈವನ್ ನಮಗೆ ಇಟ್ ಕ್ಯಾನ್ ಸ್ಪ್ರೆಡ್ ಟು ಅಸ್. ಸೊ ದಿಸ್ ಈಸ್ ಹೌ ಮಮ್ಸ್ ಸ್ಪ್ರೆಡ್ಸ್, ಥ್ರೂ ರೆಸ್ಪಿರೇಟರಿ ಆರ್ ಓರಲ್ ಸಲೈವಾ, ಓರಲ್ ಸೆಕ್ರಿಷನ್ಸ್. ನೆಕ್ಸ್ಟ್ ಈಸ್ ಮೀಸಲ್ಸ್. ಈ ತರ ನೀವು ಮೀಸಲ್ಸ್ ನೋಡಿರ್ಬೋದು. ಮೀಸಲ್ಸ್, ಚಿಕನ್ ಪಾಕ್ಸ್ ಮತ್ತೆ ಮೀಸಲ್ಸ್ ಏನೋ ಚಿಕ್ಕ ಚಿಕ್ಕ ಗುಳ್ಳೆಗಳಾಗ್ತವೆ. ಇಟ್ ಈಸ್ ಅಗೇನ್ ಎ ವ್ಯಾಕ್ಸಿನ್ ಪ್ರಿವೆಂಟೇಬಲ್ ಡಿಸೀಸ್. ವ್ಯಾಕ್ಸಿನ್ ನಿಂದ ಪ್ರಿವೆಂಟ್ ಮಾಡಬಹುದು. ಮೀಸಲ್ಸ್ ವ್ಯಾಕ್ಸಿನ್ ಅಂತ ಬರ್ತದೆ. ಇಟ್ ಆಲ್ಸೋ ಕಮ್ಸ್ ಆಸ್ ಎ ಕಂಬೈನ್ಡ್ ಇನ್ ದ ಫಾರ್ಮ್ ಆಫ್ MMR. ಇಟ್ ಬಿಲಾಂಗ್ಸ್ ಟು ಪ್ಯಾರಾಮಿಕ್ಸೋವೈರಸ್ ಫ್ಯಾಮಿಲಿ, ಪ್ಯಾರಾಮಿಕ್ಸೋವಿರಿಡೆ. ಅದರ ಫ್ಯಾಮಿಲಿ ನೇಮು ಪ್ಯಾರಾಮಿಕ್ಸೋವೈರಸ್. Disease spreads through again respiratory droplet, coughing and sneezing. Measles don't appear until 10 to 14 days. ಇವತ್ತು ಇನ್ಫೆಕ್ಷನ್ ಆದರೆ ನೆಕ್ಸ್ಟ್ 14 ದಿವಸ ತನಕನು ಸಿಂಪ್ಟಮ್ಸ್ ಬರಂಗಿಲ್ಲ. ಆಫ್ಟರ್ 10 to 14 days of exposure we may start getting symptoms. Fewer than 5,000 cases per year. ಅಂದ್ರೆ ಇಂಡಿಯಾದಲ್ಲಿ ಸಾಕಷ್ಟು ವ್ಯಾಕ್ಸಿನೇಷನ್ ಆಗ್ತಿರೋದ್ರಿಂದ ಜನರಲಿ 5,000ಕ್ಕಿಂತ ಕಮ್ಮಿ ಕೇಸಸ್ ಥ್ರೂ ಔಟ್ ಇಂಡಿಯಾ ಇದಾವೆ. ಸೊ ವಿ ಆರ್ ವೆರಿ able in containing this infection. So this is how measles will look like. It spreads very easily. Heng spread agatte? Again respiratory droplet, saliva, touching contaminated surfaces. ಸರ್ಫೇಸ್ ಮೇಲೆ ಕೆಮ್ಮಿ ಸ್ನೀಸ್ ಮಾಡಿ ಹೋಗಿರ್ತೀವಲ್ಲ, ಅದನ್ನು ನಾವು ಬೇರೆಯವ್ರು ಮುಟ್ಟಿದ ತಕ್ಷಣ ಹ್ಯಾಂಡ್ ಶೇಕ್ ದಿಂದ ಸ್ಪ್ರೆಡ್ ಆಗ್ಬೋದು. ಇವನ್ ಕೋವಿಡ್ ವೈರಸ್ ಕೂಡ ಇದೇ ತರ ಸ್ಪ್ರೆಡ್ ಆಗುತ್ತೆ. ಇವನ್ ಬೈ ಮದರ್ ಟು ಬೇಬಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಲೇಬರ್ ಆರ್ ನರ್ಸಿಂಗ್. ತಾಯಿಯಿಂದ ಮಗುವು ಕೂಡ ಸ್ಪ್ರೆಡ್ ಆಗ್ಬೋದು. ನೆಕ್ಸ್ಟ್ ಈಸ್ ಸ್ಮಾಲ್ ಪಾಕ್ಸ್. ಸ್ಮಾಲ್ ಪಾಕ್ಸ್ ನೀವು ಯಾರು ನೋಡಿರಲ್ಲ, ಇಟ್ ಈಸ್ ಬೀನ್ ಇರಾಡಿಕೇಟೆಡ್ ಲಾಂಗ್ ಬ್ಯಾಕ್. ಇದು ನಿಮ್ಮ ಸಿಲೆಬಸ್ ಅಲ್ಲಿ ಯಾಕೆ ಇಟ್ಟಿದಾರೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಗುಡ್ ಟು ನೋ. ಸ್ಮಾಲ್ ಪಾಕ್ಸ್ ಅನ್ನೋ ಒಂದು ಕಾಯಿಲೆ ಇತ್ತು ಒಂದು ಕಾಲದಲ್ಲಿ 1980s ಅಲ್ಲಿ, 1980 ಅರೌಂಡ್. ಎಸ್, ಇಟ್ ಈಸ್ ಅರೌಂಡ್ 1980. ಇಟ್ ಹ್ಯಾಸ್ ಬೀನ್ ಇರಾಡಿಕೇಟೆಡ್ ಥ್ರೂ ಔಟ್ ದ ವರ್ಲ್ಡ್. ಇಡೀ ಜಗತ್ತಿನಾದ್ಯಂತ ಇದು ಎಲ್ಲೂ ಇಲ್ಲ ಸ್ಮಾಲ್ ಪಾಕ್ಸ್ ವೈರಸ್ ಇನ್ಫೆಕ್ಷನ್. ಸೊ ಅದು ಕೂಡ ಚಿಕನ್ ಪಾಕ್ಸ್ ಈ ತರ ಗುಳ್ಳೆಗಳು ಆಗ್ತಾವ, ದೇಹ ತುಂಬಾ ಗುಳ್ಳೆಗಳು ಒಡೆದು ಹೋದ್ಮೇಲೆ ಆಮೇಲೆ ಸ್ಕಾರ್ ಉಳಿತಾವ. ಎಷ್ಟೋ ಜನ ನೀವು ಓಲ್ಡ್ ಆಕ್ಟರ್ಸ್ ಕೆಲವ್ರು ನೋಡಿರ್ಬೋದು, ಚಿಕ್ಕಿ ಇರ್ತಾವ ಮುಖದ ಮೇಲೆ. ಅದು ಸ್ಮಾಲ್ ಪಾಕ್ಸ್ ಬಂದ್ ಹೋದ್ಮೇಲೆ ಆ ತರ ಚಿಕ್ಕಿ ಉಳ್ಕೊಂಡಿರ್ತಾವ. ಸೊ ಇಟ್ ಬಿಲಾಂಗ್ಸ್ ಟು ದ ಫ್ಯಾಮಿಲಿ ಆಫ್ ಪಾಕ್ಸ್ ವೈರಸ್. ಸೊ ಅಷ್ಟೇ ನೀವು ನೆನ್ಪಿಟ್ಕೊಳ್ರಿ, ಯಾವ ಕಾಯಿಲೆ ಯಾವ ವೈರಸ್ಸು ಅದು ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಎವ್ರಿಬಡಿ ಶುಡ್ ನೋ ಈಸ್ HIV, human immunodeficiency virus. It is a retrovirus. ನಾವು ವೈರಸಸ್ ಚಾಪ್ಟರ್ ಅಲ್ಲಿ, ಇದನ್ನ ನಾವು DNA ಚಾಪ್ಟರ್ ಅಲ್ಲಿ ನಾವು ನೋಡಿದ್ವಿ. ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ. DNA ಇಂದ RNA ಆಗತ್ತೆ, RNA ಇಂದ ಪ್ರೋಟೀನ್ ಆಗತ್ತೆ. DNA ಅದು ಪ್ರೋಟೀನ್ ಯಾವತ್ತಿಗೂ RNA ಆಗಲ್ಲ, RNA ಯಾವತ್ತಿಗೂ DNA ಆಗಲ್ಲ. ಆದರೆ ಬಟ್
ರೆಟ್ರೋವೈರಸಸ್ ನಲ್ಲಿ RNA ಇಂದ DNA ಆಗಬಹುದು. ಸೊ ದಿಸ್ ಈಸ್ ಒನ್ ಕೈಂಡ್ ಆಫ್ ವೈರಸ್ ವಿಚ್ ಈಸ್ ಎ ರೆಟ್ರೋವೈರಸ್. ರೆಟ್ರೋ ಅಂದ್ರೆ RNA ಇಂದ DNA ಆಗೋದಕ್ಕೆ ರೆಟ್ರೋವೈರಸ್ ಅಂತ ಹೇಳ್ತೀವಿ. HIV ಏನ್ ಮಾಡುತ್ತೆ? HIV ವೈರಸ್ ಅದೇನ್ ಮಾಡುತ್ತೆ? ಇಟ್ ಈಸ್ ಎ ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಗಳನ್ನ ಕುಂಠಿತ ಮಾಡುತ್ತೆ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಕಮ್ಮಿ ಮಾಡುತ್ತೆ. ಇಮ್ಯುನೋಡೆಫಿಷಿಯನ್ಸಿ, ಇಮ್ಯುನಿಟಿ ಡೆಫಿಷಿಯನ್ಸಿ, ನಮ್ಮ ಇಮ್ಯುನಿಟಿಯನ್ನ ಡೆಫಿಷಿಯಂಟ್ ಆಗಿ ಕಮ್ಮಿ ಮಾಡುತ್ತದೆ. HIV causes AIDS. AIDS is acquired immunodeficiency syndrome. Acquired, AQUIRED, acquired immunodeficiency syndrome. AIDS ಏನ್ ಮಾಡತ್ತೆ? ಏಡ್ಸ್ ಅಂತಂದ್ರೆ ನಮ್ಮ HIV ಏನ್ ಮಾಡತ್ತೆ? ವೈರಸ್ ಏನ್ ಮಾಡತ್ತೆ? ಏಡ್ಸ್ ಆಗಿ ಏಡ್ಸ್ ಅನ್ನೋ ಕಾಯಿಲೆಯನ್ನ HIV ಇಂದ ಬರುತ್ತದೆ. ಸೊ ಏಡ್ಸ್ ಅಂದ್ರೆ ಹೆಂಗಿರ್ತದೆ? ಇಟ್ ಈಸ್ ಎ ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಕಮ್ಮಿ ಮಾಡ್ತದೆ. ಹೌ ಡಸ್ ಇಟ್ ಸ್ಪ್ರೆಡ್? ಥ್ರೂ ಇನ್ಫೆಕ್ಟೆಡ್ ಬ್ಲಡ್, ಸಲೈವ, ಸಿಮೆನ್ ಆರ್ ವೆಜೈನಲ್ ಫ್ಲೂಯಿಡ್ಸ್ ಅಂಡ್ ಆಲ್ಸೋ ಡ್ಯೂರಿಂಗ್ pregnancy. So these are the routes in which HIV can spread. ಅಂದ್ರೆ ರಕ್ತದಿಂದ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ದಿಂದ, ಅಥವಾ ಎಲ್ಲೋ ಕಟ್ ಆಗಿತ್ತು ಆ ಬ್ಲಡ್ ಮತ್ತೊಬ್ಬರಿಗೆ ನಮ್ಮ ಬ್ಲಡ್ ಜೊತೆ ಸೇರ್ಕೊಂತು ಅಂತಂದ್ರೆ ಇಟ್ ಕ್ಯಾನ್ ಕಾಸ್ HIV. ಇಟ್ ಈಸ್ ವೆರಿ ರೇರ್, ಬಟ್ ಲೈಂಗಿಕ ಸಂಪರ್ಕದಿಂದ ಫ್ರಮ್ ವೆಜೈನಾ ಆರ್ ಸಿಮೆನ್, ವೆಜೈನಲ್ ಫ್ಲೂಯಿಡ್ಸ್ ಮತ್ತು ಸಿಮೆನ್ ದಿಂದ HIV ಬರಬಹುದು. ಸೊ ದಟ್ ಈಸ್ ವೈ ಯು ಶುಡ್ ಅಡ್ವೈಸ್, ಇಟ್ ಈಸ್ ಅಡ್ವೈಸ್ ಟು ಹ್ಯಾವ್ ಎ protected sex. So unprotected sex should not be followed. So it spreads through semen or vaginal fluids. So that is the reason ಅಂದ್ರೆ ಲೈಂಗಿಕ ಸಂಪರ್ಕದಿಂದ ಸ್ಪ್ರೆಡ್ ಆಗುತ್ತೆ. ಮತ್ತೆ ತಾಯಿಯಿಂದ, ಮದರ್ ಟು ಚೈಲ್ಡ್, ತಾಯಿಯಿಂದ ಮಗುಗೆ ಸ್ಪ್ರೆಡ್ ಆಗುತ್ತೆ. ಯೂಶುವಲಿ ಸಿಂಪ್ಟಮ್ಸ್ ಅಸಿಂಪ್ಟಮ್ಯಾಟಿಕ್ ಅಂಟಿಲ್ ಇಟ್ ಪ್ರೋಗ್ರೆಸಸ್ ಟು ಏಡ್ಸ್. HIV ವೈರಸ್ ಇನ್ಫೆಕ್ಷನ್ ಆದ ತಕ್ಷಣ ಗೊತ್ತೇ ಆಗಲ್ಲ ಎಷ್ಟೋ ಸರ್ತಿ. ಯಾವಾಗ ಬೇರೆ ಬೇರೆ ಯಾವ್ದಾವ್ದೋ ಕಾಯಿಲೆ ಬಂದ ತಕ್ಷಣ, TB ಆಗಿರ್ಬೋದು, ಮತ್ತೆ ಬೇರೆ ಏನೋ ಕಾಯಿಲೆ ಆಗಿರ್ಬೋದು, ಊಟ ಸೇರದೆ ಇರಬಹುದು, ವೀಕ್ನೆಸ್ ಆಗ್ಬೋದು, ಈ ತರ ಏನೋ ಆದಾಗ ನಾವು ಟೆಸ್ಟ್ ಮಾಡಿದ್ರೆ ನಾವು HIV ಗೊತ್ತಾಗತ್ತೆ. ಸೊ HIV ವೈರಸ್ ಅಲೋನ್ ಅದರಿಂದ ಏನ್ ಕಾಯಿಲೆ ಆಗಲ್ಲ, ಬಟ್ ಅದರಿಂದ ರೋಗ ನಿರೋಧಕ ಶಕ್ತಿ ಕಮ್ಮಿಯಾಗಿ ಬೇರೆ ಬೇರೆ ಇನ್ಫೆಕ್ಷನ್ ಬೇಗ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಫಂಗಲ್ ಇನ್ಫೆಕ್ಷನ್ಸು, ವೈರಲ್ ಇನ್ಫೆಕ್ಷನ್ಸು, ನಾರ್ಮಲ್ ಜನರಿಗೆ ಆಗದೆ ಇರುವಂತ ಇನ್ಫೆಕ್ಷನ್ಸ್, ಸೈಟೋಮೆಗಾಲೋ ವೈರಸ್ ಅಂತ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸೊ ಬೇರೆ ಬೇರೆ ಇನ್ಫೆಕ್ಷನ್ಸು ನಾರ್ಮಲ್ ಜನರಿಗೆ ಆಗಲ್ಲ. ಅಂಥದ್ದೆಲ್ಲ ಇನ್ಫೆಕ್ಷನ್ ಒಬ್ರು ಯಾರಿಗಾರಿಗೆ ಆದ್ರೆ ನಾವು ಇವರಿಗೆ HIV ವೈರಸ್ ಆಗಿರಬಹುದು, HIV ಇನ್ಫೆಕ್ಷನ್ ಆಗಿರಬಹುದು ಅಂತ ಅನ್ಕೋಬೇಕು. ಅಂದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ HIV ವೈರಸ್ ಕುಂಠಿತ ಮಾಡ್ತದ. ಏಡ್ಸ್ ಸಿಂಪ್ಟಮ್ಸ್ ಇನ್ಕ್ಲೂಡ್ ವೇಟ್ ಲಾಸ್, ಫೀವರ್, ನೈಟ್ ಸ್ವೆಟ್, ರಿಕರೆಂಟ್ ಇನ್ಫೆಕ್ಷನ್, ಪದೇ ಪದೇ ನಿಮೋನಿಯಾ ಆಗೋದು, ಡಯಾಬಿಟಿಸ್ ಇರಲ್ಲ. ಸೊ ಈ ತರ ಬೇರೆ ಬೇರೆ ಕಾಯಿಲೆ ಪದೇ ಪದೇ ಬರೋದ್ರಿಂದ ನಮಗೆ HIV ಆಗಿರಬಹುದು ಅಂತ ಅನ್ಕೋಬೇಕು. HIV ಟೆಸ್ಟ್ ಮಾಡಿದ್ರೆ ಗೊತ್ತಾಗತ್ತೆ. ದರ್ ಈಸ್ ನೋ ಕ್ಯೂರ್ ಫಾರ್ ಏಡ್ಸ್. ಏಡ್ಸ್ಗೆ ಕ್ಯೂರ್ ಅಂತಿಲ್ಲ, ಆದರೆ ವೈರಸ್ ಮಲ್ಟಿಪ್ಲಿಕೇಶನ್ ಆಂಟಿ ರೆಟ್ರೋವೈರಲ್ ರೆಜಿಮೆನ್ಸ್, ARVs ಅಥವಾ ಆಂಟಿ ರೆಟ್ರೋವೈರಲ್ ಟ್ರೀಟ್ಮೆಂಟ್, ART ಅಂತ ಅಂತೀವಿ. ಆ ಔಷಧಿಗಳನ್ನ ತಗೊಂಡು ವೈರಸ್ ಸಂಖ್ಯೆಯನ್ನ ಕಮ್ಮಿ ಮಾಡಿದರೆ ನಮ್ಮ ರೋಗ ನಿರೋಧಕ ಶಕ್ತಿ ಮತ್ತೆ ವಾಪಸ್ ನಾರ್ಮಲ್ ರೇಂಜ್ಗೆ ಬರಬಹುದು. ಹೆಂಗ್ ಸ್ಪ್ರೆಡ್ ಆಗುತ್ತೆ? ಬೈ ಬ್ಲಡ್ ಪ್ರೊಡಕ್ಟ್ಸ್. ಬ್ಲಡ್ ಪ್ರೊಡಕ್ಟ್ಸ್ ಹೆಂಗೆ? ಬ್ಲಡ್, ಪ್ಲಾಸ್ಮಾ, RBCs ಈ ಕೊಡೋದ್ರಿಂದ, ಮತ್ತೆ ನೀಡಲ್ಸ್ ಇಂದ ಒಬ್ಬರಿಗೆ ಇಂಜೆಕ್ಷನ್ ಮಾಡಿರೋದು ಇನ್ನೊಬ್ಬ ಇಂಜೆಕ್ಷನ್ ಮಾಡಿದ್ರೆ ಸೊ ಆ ತರ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ. ಸೊ ನಾವೇನಾದ್ರೂ ಡಾಕ್ಟರ್ಸ್ ಇರ್ತೀರಿ, ನೀವು ಟೆಕ್ನಿಷಿಯನ್ಸ್ ಆಗೋರು ಅಥವಾ ಹೆಲ್ತ್ ಕೇರ್ ವರ್ಕರ್ಸ್ ಆಗೋರು, ನೀವು ಯಾವಾಗಲೂ ಯು ಶುಡ್ ಬಿ ವೆರಿ ಪ್ರೊಟೆಕ್ಟಿವ್. ಬಹಳ ಪ್ರೊಟೆಕ್ಷನ್ ತಗೋಬೇಕು. ಯಾಕಂದ್ರೆ HIV ಪೇಷಂಟ್ ಇರಬಹುದು, ಅಥವಾ ಹೆಪಟೈಟಿಸ್ B ಪೇಷಂಟ್ ಇರ್ಬೋದು, ಹೆಪಟೈಟಿಸ್ C ಪೇಷಂಟ್ ಇರ್ಬೋದು. ನಿಮ್ಗೆ ಗೊತ್ತಿರಲ್ಲ ಪೇಷಂಟ್ ಮುಟ್ಟಬೇಕಾದ್ರೆ. ಸೊ ನೀವು ನಿಮ್ಮ ಪ್ರೊಟೆಕ್ಷನ್ ತಗೊಂಡು ಅವ್ರಿಗೆ ಚುಚ್ಚಿರೋದನ್ನ, ನಿಮಗೇನಾದ್ರೂ ಟಚ್ ಆದ್ರೆ, ನಿಮಗ್ ಪ್ರಿಕ್ ಆದ್ರೆ, ಅವ್ರಿಗೆ ಪ್ರಿಕ್ ಆಗಿದ್ದು ನಿಮಗ್ ಪ್ರಿಕ್ ಆದ್ರೆ ನಿಮಗೂ ಆ ಕಾಯಿಲೆ ಬರುವಂತ ಸಂಭಾವನೆಗಳು ಇರ್ತವೆ. ದಟ್ ಈಸ್ ವೈ ಆಸ್ ಎ ಹೆಲ್ತ್ ಕೇರ್ ವರ್ಕರ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನೀವು ಯಾವುದೇ ಪೇಷಂಟ್ ಮುಟ್ಟಬೇಕಾದ್ರೆ ಅಥವಾ ಯಾವುದೇ ಪ್ರೊಸೀಜರ್ ಮಾಡಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರಬೇಕು. ಸೊ ಇಟ್ ಕ್ಯಾನ್ ಸ್ಪ್ರೆಡ್ ಬೈ ಬ್ಲಡ್ ಪ್ರೊಡಕ್ಟ್ಸ್. ಅವ್ರ ಬ್ಲಡ್
ನಿಮಗೆ ಟಚ್ ಆದರೆ, ನಿಮ್ಮ ಬ್ಲಡ್ ನಲ್ಲಿ ಸೇರ್ಕೊಂಡ್ರೆ ಇನ್ಫೆಕ್ಷನ್ ಬರುವಂತ ಸಾಧ್ಯತೆಗಳು ಇರ್ತದೆ. ಬೈ ಹ್ಯಾವಿಂಗ್ ಅನ್ಪ್ರೊಟೆಕ್ಟೆಡ್ ವೈಜೈನಲ್, ಏನಲ್ ಆರ್ ಓರಲ್ ಸೆಕ್, ಲೈಂಗಿಕ ಸಂಪರ್ಕದಿಂದ ಪ್ರೊಟೆಕ್ಷನ್ ಇಲ್ದನೆ, ಪ್ರೊಟೆಕ್ಷನ್ ಅಂದ್ರೆ ಕಾಂಡೋಮ್ ಅಥವಾ ಮತ್ತಿನ್ನತರ ಬೇರೆ ಬೇರೆ ಪ್ರೊಟೆಕ್ಷನ್ ಯೂಸ್ ಮಾಡದೆ ಲೈಂಗಿಕ ಸಂಪರ್ಕ ಮಾಡಿದ್ರೆ ಬರಬಹುದು. ಇನ್ ದ ಪ್ರೆಗ್ನೆನ್ಸಿ ಫ್ರಮ್ ಮದರ್ ಟು ಬೇಬಿ that can also cause HIV infection. So vaccines next is, it is not a vaccine preventable. ಇಷ್ಟೆಲ್ಲಾ ಕಾಯಿಲೆಗಳು ನೋಡಿದ್ವಿ ವ್ಯಾಕ್ಸಿನ್ ಇಂದ ಪ್ರಿವೆಂಟ್ ಆಗ್ತಿತ್ತು, ಬಟ್ HIV ವ್ಯಾಕ್ಸಿನ್ ಇಂದ ಪ್ರಿವೆಂಟ್ ಆಗಲ್ಲ. ವ್ಯಾಕ್ಸಿನ್ಸ್ ಅಂದ್ರೆ ಏನು? ದೇ ಕಾಂಟ್ ಕಾಸ್ ಅನ್ ಇನ್ಫೆಕ್ಷನ್. ವ್ಯಾಕ್ಸಿನ್ಸ್ ನಮ್ಮ ದೇಹಕ್ಕೆ ಇನ್ಫೆಕ್ಷನ್ ಮಾಡಲ್ಲ, ಬಟ್ ಕೆಲವು ವ್ಯಾಕ್ಸಿನ್ಸ್ ಅಂದ್ರೆ ಕಿಲ್ಡ್ ವೈರಸಸ್ ಅಥವಾ ಲೈವ್ ಅಟೆಂಡೆಡ್ ವೈರಸ್ ಅಂತ ಹೇಳ್ತೀವಿ. ಸೊ ಆ ವ್ಯಾಕ್ಸಿನ್ಸ್ ಕೆಲವು ಸತೆ ಇನ್ಫೆಕ್ಷನ್ ಮಾಡೋ ಎಲ್ಲೋ ರೇರ್ಲಿ ಸಾಧ್ಯತೆಗಳು ಇರ್ತವೆ, ಬಟ್ ಜನರಲಿ ಇನ್ಫೆಕ್ಷನ್ ಮಾಡಲ್ಲ. ಬಟ್ ಇಮ್ಯೂನ್ ಸಿಸ್ಟಮ್ ವಿಲ್ ಸಿ ದಿಸ್ ಆಸ್ ಅನ್ ಎನಿಮಿ ಅಂಡ್ ಪ್ರೊಡ್ಯೂಸ್ ಆಂಟಿಬಾಡೀಸ್ ಇನ್ ರೆಸ್ಪಾನ್ಸ್. ವ್ಯಾಕ್ಸಿನ್ಸ್ ನಾವು ಯಾಕೆ ಕೊಡ್ತೀವಿ ಅಂತಂದ್ರೆ ನಮ್ಮ ದೇಹನ ಪ್ರಿಪೇರ್ ಮಾಡಿಡ್ಲಿಕ್ಕೆ. ಯಾವ ತರ ಪ್ರಿಪೇರ್ ಮಾಡಿಡ್ಲಿಕ್ಕೆ? ಈಗ ನಾವು ನಮ್ಮ ದೇಶದ ಬಾರ್ಡರ್ ಅಲ್ಲಿ ನಾವು ಆರ್ಮಿನ ನೇಮಿಸಿರ್ತೀವಿ. ಎದಕ್ಕೆ? ನಾವು ಪ್ರಿಪೇರ್ ಆಗಿರ್ಲಿಕ್ಕೆ. ನಾವು ಪ್ರಿಪೇರ್ ಅದಕ್ಕೆ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ನಮ್ಮ ಸೋಲ್ಜರ್ಸ್ ಅದನ್ನ ರೆಸ್ಪಾಂಡ್ ಮಾಡ್ಲಿಕ್ಕೆ ಆಲ್ವೇಸ್ ನಮ್ಮ ಪ್ರಿಪರೇಷನ್ ಇರ್ತೀವಿ. ನಮ್ಮ ದೇಶದ ಬಾರ್ಡರ್ನ ಪ್ರಿಪೇರ್ಡ್ ಆಗಿಟ್ಟಿರ್ತೀವಿ. ಸೊ ದೀಸ್ ಆರ್ ದ ಆಂಟಿಬಾಡೀಸ್. ಇವೆಲ್ಲ ಸೈನಿಕರೆಲ್ಲ ಆಂಟಿಬಾಡೀಸ್. ಸೊ ಈಗ ಉದಾಹರಣೆಗೆ ನಮ್ಮ ಮನೆ ಯಾವತ್ತೂ ಕಳುವು ಆಗಿಲ್ಲ. ಕಳುವು ಆಗ್ಲಿಲ್ಲ ಅಂದ ತಕ್ಷಣ ಯಾವತ್ತೋ ಒಂದ್ಸರ್ತಿ ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತಾಯ್ತು ಏನೋ ಒಂದು ಸ್ಮಾಲ್ ಥೆಫ್ಟ್ ಆಗಿದೆ ನಮ್ಮ ಮನೆಯಲ್ಲಿ ಅಂದ್ರೆ ಅವಾಗ ಏನ್ ಅವಾಗ ನಾವು ಎಚ್ಚೆತ್ಕೊಳ್ತೀವಿ. ಎಚ್ಚೆತ್ಕೊಂಡು ಎಲ್ಲ ಕಡೆ CCTV ಕ್ಯಾಮ್ರಾಸು ಅದು ಇದು ಫಿಕ್ಸ್ ಮಾಡ್ತೀವಿ. ಸೊ ನಾವು ಪ್ರಿಪೇರ್ ಆಗ್ತೀವಿ ಇನ್ನೊಂದು ಸರ್ತಿ ಈ ತರ ಆಗಬಾರ್ದು ಅಂತ ಹೇಳಿ. ಸೊ ಇದೇ ತರ ನಾವು ವ್ಯಾಕ್ಸಿನ್ ಕೊಡೋದ್ರಿಂದ ನಮ್ಮ ದೇಹಕ್ಕೆ ಗೊತ್ತಾಗುತ್ತೆ. ಸೊ ಮೀಸಲ್ಸ್ ವ್ಯಾಕ್ಸಿನ್ ಕೊಟ್ರೆ ಮೀಸಲ್ಸ್ ವೈರಸ್ ಈ ತರ ಇರತ್ತೆ, ಇದು ಬಂದ ತಕ್ಷಣ ನಾವು ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ನಮ್ಮ ದೇಹ ಏನ್ ಮಾಡುತ್ತೆ, ಆಂಟಿಬಾಡೀಸ್ ಅನ್ನ ಉತ್ಪತ್ತಿ ಮಾಡಿಕೊಂಡು ರೆಡಿ ಆಗಿ ಕುತ್ಕೊಂಡಿರುತ್ತೆ. ಸೊ ಅದಕ್ಕೆ ನಾವು ವ್ಯಾಕ್ಸಿನ್ ನೆಕ್ಸ್ಟ್ ಟೈಮ್ ಆಕ್ಚುಯಲ್ ಮೀಸಲ್ಸ್ ವೈರಸ್ ಬಂದು ಅಟ್ಯಾಕ್ ಮಾಡಿದಾಗ ಅದನ್ನ ಕೌಂಟರ್ ಅಟ್ಯಾಕ್ ಮಾಡಿ ಆ ವೈರಸ್ ಅನ್ನ ನಮ್ಮ ದೇಹದ ಒಳಗಡೆ ಬರದೇ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ನಾವು ವ್ಯಾಕ್ಸಿನೇಷನ್ ಅನ್ನ ಕೊಡಬೇಕು. ಸೊ ವ್ಯಾಕ್ಸಿನೇಷನ್ ಇಸ್ ನಥಿಂಗ್ ಬಟ್ ಇಟ್ ವಿಲ್ ಪ್ರಿಪೇರ್ ಅವರ್ ಇಮ್ಯೂನ್ ಸಿಸ್ಟಮ್ ಫಾರ್ ದ ಕೌಂಟರ್ ಅಟ್ಯಾಕ್. ಕೌಂಟರ್ ಅಟ್ಯಾಕ್ ಮಾಡಲಿಕ್ಕೆ ನಾವು ಪ್ರಿಪೇರ್ ಆಗಿರೋದಕ್ಕೆ ವ್ಯಾಕ್ಸಿನ್ ಕೊಡಬೇಕು. ಆಂಟಿಜನ್ ಇಸ್ ಲೈಕ್ ಎ ನೇಮ್ ಟ್ಯಾಗ್. ಅಂದ್ರೆ ಪೂರ್ತಿ ವೈರಸ್ ಅನ್ನೇ ಹಾಕಲ್ಲ ನಾವು. ಈ ಕೋವಿಡ್ ವ್ಯಾಕ್ಸಿನ್ ಅಂದ್ರೆ ಏನ್ ಮಾಡಿದ್ವಿ ನಾವು? ಕೋವಿಡ್ ಯಾಕೆ ಎಕ್ಸಾಂಪಲ್ ತಗೋತಾ ಇದ್ದಾನೆ, ಫ್ರೆಶ್ ಆಗಿ ಎಲ್ಲರೂ ಕೋವಿಡ್ ವೈರಸ್ ಬಗ್ಗೆ ಗೊತ್ತು. ಸೊ ಕೋವಿಡ್ ವೈರಸ್ ಪೂರ್ತಿ ವೈರಾಣುವನ್ನು ನಾವು ದೇಹದಲ್ಲಿ ಹಾಕಲ್ಲ ವ್ಯಾಕ್ಸಿನ್ ಅಂತಂದ್ರೆ. ಅದರಲ್ಲಿ ಮೇಲಿರೋ ಒಂದು ನೇಮ್ ಟ್ಯಾಗ್. ಸೊ ಫೋಟೋ ತೋರಿಸ್ತೀವಿ ನಮ್ಮ ದೇಹಕ್ಕೆ. ಸೊ ಈ ತರ ಇರುತ್ತೆ ಕೋವಿಡ್ ವ್ಯಾಕ್ಸಿನ್ ಅಂತಂದ್ರೆ. ಸೊ ಅದಕ್ಕೊಂದು ನೇಮ್ ಟ್ಯಾಗ್ ಅಥವಾ ಫೋಟೋ ತೋರಿಸ್ತೀವಿ. ಸೊ ನೋಡಪ್ಪ ಈ ಮರ್ಡರರು ಅಥವಾ ಕ್ರಿಮಿನಲ್ ಈ ತರ ಕಾಣ್ತಾನೆ, ಇವನ್ನೆಲ್ಲಾದ್ರೂ ನಿಮ್ಮ ಏರಿಯಾದಲ್ಲಿ ಕಂಡ್ರೆ ನಮಗೆ ಇನ್ಫಾರ್ಮ್ ಮಾಡಿ ಅಂತ ಪೊಲೀಸ್ ಹೇಳ್ತಾರಲ್ಲ, ಅದೇ ತರ. ಸೊ ನಮ್ಮ ದೇಹಕ್ಕೆ ಒಂದು ಫೋಟೋ ತೋರಿಸ್ತೀವಿ ನಾವು. ಸೊ ದಿಸ್ ವೈರಸ್ ಲುಕ್ಸ್ ಲೈಕ್ ದಿಸ್, ಈ ತರ ಕಾಣುತ್ತೆ, ಇದು ಬಂದ ತಕ್ಷಣ ಅಟ್ಯಾಕ್ ಮಾಡಬೇಕು, ಇದು ಬಂದ ತಕ್ಷಣ ಅದನ್ನ ಈ ಪೊಲೀಸಿಗೆ ಇನ್ಫಾರ್ಮೇಶನ್ ಕೊಡಬೇಕು. ಸೊ ದಿಸ್ ಈಸ್ ಹೌ ವ್ಯಾಕ್ಸಿನ್ಸ್ ವಿಲ್ ಆಕ್ಟ್ ಲೈಕ್. ಸೊ ಇಟ್ ಈಸ್ ಲೈಕ್ ಎ ನೇಮ್ ಟ್ಯಾಗ್. ಅದರ ವೈರಾಣುಗಳ ಒಂದು ಭಾಗವನ್ನ ತಗೊಂಡು ನಾವು ಅದಕ್ಕೆ ಕೊಡ್ತೀವಿ ಏನು ನಮ್ಮ ದೇಹಕ್ಕೆ. ಸೊ ಬಂದ್ರೆ ದಿಸ್ ಈಸ್ ದ ನೇಮ್, ಈ ತರ ಕಾಣ್ತಾನೆ ಅಂತ ಹೇಳಿ ಕೊಡ್ತೀವಿ ನಾವು. ಸೊ ದ್ಯಾಟ್ ಅವರ್ ಬಾಡಿ ವಿಲ್ ಎನ್ಕೌಂಟರ್ ದ್ಯಾಟ್ ಪ್ಯಾಥೋಜನ್ and triggers a response to fight the infection ಫೈಟ್ ಮಾಡಲಿಕ್ಕೆ ರೆಸ್ಪಾನ್ಸ್ ಆಗಲಿಕ್ಕೆ ನಾವು ವ್ಯಾಕ್ಸಿನ್ ಅನ್ನ ಯೂಸ್ ಮಾಡ್ತೇವೆ. ಥ್ಯಾಂಕ್ ಯು. ಸೊ ನಾವು ಏನೇನು ನೋಡಿದೀವಿ ವೈರಸಸ್ ಅಲ್ಲಿ? ವೈರಸ್ ಅಂದ್ರೆ ಏನು, ಅದ್ರ ಯಾವ ತರ ರಿಪ್ಲಿಕೇಶನ್ ಆಗತ್ತೆ, ಲೈಟಿಕ್ ಸೈಕಲ್, ಲೈಸೋಜೆನಿಕ್ ಸೈಕಲ್, ಬೇರೆ ಬೇರೆ ವೈರಸ್ ಇನ್ಫೆಕ್ಷನ್ಸ್ ಯಾವುವು ನಿಮ್ಮ ಸಿಲೆಬಸ್. ಕೆಲವು ವೈರಸ್ ಇನ್ಫೆಕ್ಷನ್ ಇದಾವೆ, ಯಾವ ವೈರಸ್ಸು ಏನ್ ಕಾಯಿಲೆ ಮಾಡತ್ತೆ ಮತ್ತೆ ಅದು ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗತ್ತೆ ಅಷ್ಟೇ ನೀವು ನೆನ್ಪಿಟ್ಕೊಂಡು ಗಿವ್ ಎಕ್ಸಾಂಪಲ್ಸ್ ಆಫ್ 3 ವೈರಲ್ ಇನ್ಫೆಕ್ಷನ್ಸ್, ಗಿವ್ ಎಕ್ಸಾಂಪಲ್ಸ್ ಆಫ್ 2 ವೈರಲ್ ಇನ್ಫೆಕ್ಷನ್ಸ್ ಅಷ್ಟೇ ಕೇಳ್ತಾರೆ ವಿನಃ ಡಿಟೇಲ್ಡ್ ಆಗಿ ಕೇಳಲ್ಲ. ಬಟ್ ಸಿನ್ಸ್ ಯು ಆರ್ ಗೋಯಿಂಗ್ ಟು ಬಿಕಮ್ ನೀವು ಹೆಲ್ತ್ ಕೇರ್ ವರ್ಕರ್ಸ್ ಆಗ್ತೀರಿ ನೆಕ್ಸ್ಟ್ ಅನ್ನೋ ದೃಷ್ಟಿಯಿಂದ ನಾನು ಸ್ವಲ್ಪ ಡೀಟೇಲ್ಸ್ ಅನ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಬಟ್ ಇಷ್ಟೆಲ್ಲ ನಿಮ್ಮ ಸಿಲೆಬಸ್ ಅಲ್ಲಿ ಬೇಕಾಗಿಲ್ಲ. ಸೊ ಯಾವ ವೈರಸ್, ಗಿವ್ 2 ಎಕ್ಸಾಂಪಲ್ಸ್ ಆಫ್ ವೈರಸ್, 2 ಎಕ್ಸಾಂಪಲ್ ಕೊಡಿ ಅಂದ್ರೆ ಜಪನೀಸ್ ಎನ್ಕೆಫಲೈಟಿಸ್ ವೈರಸ್, ಮಮ್ಸ್ ವೈರಸ್ ಅಂತ ಎಕ್ಸಾಂಪಲ್ ಕೊಡಬಹುದು. ಕೆಲವು ಸತೆ ಮೀಸಲ್ಸ್ ಇಸ್ ಕಾಸ್ಡ್ ಬೈ ವಿಚ್ ವೈರಸ್ ಅಂತ ಕೇಳ್ತಾರೆ. ಮೀಸಲ್ಸ್ ಇಸ್ ಕಾಸ್ಡ್ ಬೈ ಮೀಸಲ್ಸ್ ವೈರಸ್, ಇಟ್ ಬಿಲಾಂಗ್ಸ್ ಟು ಸೋ ಅಂಡ್ ಸೋ ಫ್ಯಾಮಿಲಿ. ಸೊ ಅದರ ಫ್ಯಾಮಿಲಿ ಹೆಸರು ಬರೆದ್ರೆ ಸಾಕು. ದಿಸ್ ಈಸ್ ಆಲ್ ಅಬೌಟ್ ವೈರಸಸ್. ಥ್ಯಾಂಕ್ ಯು.